ನಾವು ಯೋಗ ಮಾರ್ಗದಲ್ಲಿ ಹೋಗುವ ಪ್ರಯತ್ನದಲ್ಲಿ ಈ ಶಿಬಿರದಲ್ಲಿ ಎಲ್ಲರೂ ಭಾಗವಹಿಸಿದ್ದೇವೆ. ಆದ್ರೂ ನಾವು ಸ್ಥೂಲ ಜೀವನ, ಸ್ಥೂಲ ಪ್ರಜ್ಞೆಯಲ್ಲಿ ಹೆಚ್ಚಾಗಿರೋದರಿಂದ ಆಸೆ ಆಕಾಂಕ್ಷೆಗಳು ಚೆನ್ನಾಗಿದೆ. ನಾವು ಯೋಗ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ಅದರಂತೆ ನಡಿಬೇಕು ಅನ್ನುವ ಆಸೆ ಆಕಾಂಕ್ಷೆ ಇದೆ ನಮ್ಮಲ್ಲಿ. ಆದ್ರೂ ಅನೇಕ ಅಡೆತಡೆಗಳು ಸ್ಥೂಲ ಪ್ರಜ್ಞೆ, ಸ್ಥೂಲ ಜೀವನದಿಂದ ಉಂಟಾಗ್ತಾ ಇದೆ ನಮಗೆ. ನಾವೆಲ್ಲ ಭಾಳ ಒಳ್ಳೆಯವರು, ನಿಜವಾಗಿ ಭಾಳ ಒಳ್ಳೆಯವರು. ಆದರೆ ನಡತೆ ಬಂದಾಗ ಜೀವನದ ಅಡೆತಡೆಗಳು ನಮ್ಮನ್ನು ಸ್ವಲ್ಪ ಎಡುವ ರೀತಿ ಮಾಡ್ತಾಯಿವೆ. ಅದು ಯಾವ ಎಡುವ ರೀತಿ ಮಾಡ್ತಾಯಿವೆ ಅನ್ನೋದನ್ನು ಗಮನಿಸೋಣ ಅಷ್ಟೇ. ಸಾಮಾನ್ಯವಾಗಿ ಕೆಲವರು ಚಿಕ್ಕವರು ಇರ್ಬೋದು, ಸಾಕಷ್ಟು ಅನುಭವ ವಯಸ್ಸಾಗಿರೋರು ಇದ್ದೀವಿ ಇಲ್ಲಿ. ಈಗಲೂ ಸಮೇತ ಯಾವ ರೀತಿ ಇದೆ ಅಂತಂದರೆ, ಆ ಸ್ಥೂಲ ಪ್ರಜ್ಞೆಯ ಕಾರಣದಿಂದ, ಸ್ಥೂಲ ಜೀವನದ ಕಾರಣದಿಂದ ಶಂಕರಾಚಾರ್ಯರ ಭಜಗೋವಿಂದಂ ಶ್ಲೋಕಗಳಲ್ಲಿ ಮೊದಲನೇದೇ ಒಂದು ಶ್ಲೋಕ ಹೇಳಿದ್ದಾರೆ. ಅವರು ಎಲ್ಲರೂ ಓದಿರ್ತೀವಿ, ಕೇಳಿಸ್ಕೊಂಡಿರ್ತೀವಿ. ಅದನ್ನು ಪುನಃ ಒಂದು ಸಲ ಕೇಳಿಸ್ಕೊಳ್ಳೋಣ. ಯಾಕೆ ಅಂತಂದರೆ ಆ ಶ್ಲೋಕ ಹಾಗಿದೆ. ನಾವು ಭಾಳ ಒಳ್ಳೆಯವರು, ಸದಾ ಒಳ್ಳೆಯ ಕೆಲಸಗಳೇ ಮಾಡ್ತಾಯಿರ್ತೀವಿ, ಒಳ್ಳೆಯ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಇರ್ತೀವಿ. ಆದರೂ ಸಮೇತ ಏನೋ ಒಂದು ಬದಲಾವಣೆ ಆಗಬೇಕು, ಈ ದಾರಿಯಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ನಾನು ಈ ದಾರಿಯಲ್ಲಿ ಹೋಗಬೇಕು ಅಂತ ಒಳಗೊಳಗೆ ಕೆಲಸ ಮಾಡುತ್ತದೋ, ಹೊರಗೆಲ್ಲ ಗೊತ್ತಾಗದೇನೆ. ಆ ಶಂಕರಾಚಾರ್ಯ ಪರ್ಯಟನದಲ್ಲಿ ಕಾಶಿಗೆ ಹೋದಾಗ ಒಬ್ಬ ಕಾಶಿ ಪಂಡಿತರು, ಇಷ್ಟೊತ್ತು ನಮ್ಮ ಮಿತ್ರರೊಬ್ಬರು ಈ ವ್ಯಾಕರಣನ ತಿದ್ದುಪಡಿ ಮಾಡ್ತಾಯಿದ್ರು. ಅಲ್ಲಿ ಪೊಕ್ಕಳು ಇರಬೇಕು, ಪೊಕ್ಕಳು ಇರಕೂಡ್ದು ಅಂತ. ಪೊಕ್ಕಳು ಇರೋದು ಇರಕೂಡ್ದು ಮುಖ್ಯ ಅಲ್ಲ, ಆ ಭಾವನೆ ಗೊತ್ತಾದರೆ ಸಾಕು. ಆದರೆ ಕಾಶಿನಲ್ಲಿ ಆ ಪಂಡಿತರು ಒಂದು ವ್ಯಾಕರಣದಲ್ಲಿ ಒಂದು ವಾಕ್ಯನ ಓದ್ತಾ ಇದ್ದಿರುತ್ತೆ. ಕಾಶಿ ಗಂಗಾ ನದಿ ದಡದ ಮೇಲಿದೆ. ಅವ್ರ ಗುರುಗಳು, ಏನಯ್ಯ ನಿನ್ನ ಭಾಷೆ ಗ್ರಾಮ್ಯ ಭಾಷೆ, ಒಂದು ವ್ಯಾಕರಣ ಇಲ್ಲ, ನಾಮಪದ ಇಲ್ಲ, ಕ್ರಿಯಾಪದ ಕರ್ತೃಪದ ಸರಿಯಾಗಿಲ್ಲ. ಅದಕ್ಕೋಸ್ಕರ ಈ ಸರಿಯಾಗಿರುವಂಥ ವಾಕ್ಯವನ್ನು ಬಾಯ್ಪಾಠ ಮಾಡ್ಕೊಂಡು ಬಾ ಅಂತ ಅವ್ರ ಗುರುಗಳು ಈ ಪಂಡಿತರಿಗೆ ಹೇಳಿದರು, ಈ ಶಿಷ್ಯರಿಗೆ. ಕಾಶಿ ಗಂಗಾ ನದಿ ದಡದ ಮೇಲಿದೆ, ವಾಕ್ಯ ಅಷ್ಟೇ. ಆ ಶಿಷ್ಯ ಪಂಡಿತ ಕಾಶಿ ಗಂಗಾ ನದಿ ದಡದ ಮೇಲೆ ಅಂತ ಬಾಯ್ಪಾಠ ಮಾಡ್ತಾಯಿದ್ದ. ಬಾಯ್ಪಾಠ ಮಾಡಿ 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 ಗಂಗಾ ನದಿ ದಡದ ಮೇಲಿದೆ ಬಂತ. ಕಾಶಿ ಬಿಟ್ಟುಬಿಟ್ಟ. ಅವ್ರ ಗುರುಗಳು ಕಾಶಿ ಗಂಗಾ ನದಿ ದಡದ ಮೇಲಿದೆ ಅಂತ ಹೇಳ್ಕೊಟ್ಟಿದ್ದು. ಇವ್ರು ಬಾಯ್ಪಾಠ ಮಾಡ್ತಾ 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 ಕಾಶಿ ಪದ ಬಿಟ್ಟುಬಿಟ್ಟು ದಡದ ಮೇಲಿದೆ ನೋಡಿ. ಗಂಗಾ ನದಿ ದಡದ ಮೇಲಿದೆ. ಇನ್ನು ಸ್ವಲ್ಪ ಹೊತ್ತು ಹೋದ ಮೇಲೆ ಗಂಗಾ ನದಿನೂ ಬಿಟ್ಬಿಟ್ಟ. ಬರೀ ದಡದ ಮೇಲಿದೆ. ಬಾಯ್ಪಾಠ ಮಾಡ್ತಾಯಿದ್ದ ಕಣ್ಣು ಮುಚ್ಕೊಂಡು. ಪುನಃ ಅವ್ರ ಗುರುಗಳು ಬಂದರು, ಏನಯ್ಯ ದಡದ ಮೇಲೆ ಇರೋದು ಅಂತಂದರೆ, ಆವಾಗ ಬರ್ಕೊಟ್ಟಿದ್ರಲ್ಲ ಕಾಶಿ ಗಂಗಾ ನದಿ ದಡದ ಮೇಲಿದೆ ವಾಕ್ಯ ತೆಗೆದ್ರು. ತಪ್ಪಾಯಿತು, ಕಾಶಿ ಗಂಗಾ ನದಿ ದಡದ ಮೇಲಿದೆ. ಆವಾಗ ಶುರು ಮಾಡಿದ್ರು. ಹೀಗಿದೆ ನಮ್ಮ ಪರಿಸ್ಥಿತಿ. ಆಗ ಆ ಶಂಕರಾಚಾರ್ಯರು ಈ ಶ್ಲೋಕನ ಹೇಳಿದ್ದು, ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ಡ್ರುಕ್ಕುಂಕರಣೆ ಅಂದರೆ ವ್ಯಾಕರಣ ಪಾಠ. ಆ ಕಾಶಿ ಗಂಗಾ ನದಿ ದಡದ ಮೇಲಿದೆಯಾ, ಇನ್ನೊಂದು ಕಡೆ ಇದೆಯಾ? ಈಗ ಕಾಶಿ ಏನಾಗಿದೆ ಅಂತಂದರೆ ದಡದ ಮೇಲಿತ್ತು, ಈಗ ದಡದ ಸುತ್ತಲೂ ಇದೆ. ಯಾವುದನ್ನು ದಡದ ಮೇಲಿದೆ ಅಂತ ಅನ್ನೋದು ಹಾಗೆ ನಮ್ಮ ಭಾವನೆ ಬರಬೇಕು, ನಮ್ಮ ನಡೆ ನುಡಿ ಹಾಗೆ ಬರಬೇಕು. ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ. ಇದು ಭಾಳ ಮುಖ್ಯ ಈ ಪದ. ಈಗ ನಮಗೆ ನಂಬಿಕೆ ಇದೆ, ಗೋವಾಲಿಗೆ ಬಂದಿದ್ದೀವಿ, ಊರಿಗೆ ಹೋಗ್ತೀವಿ ಅನ್ನೋ ನಂಬಿಕೆ ಇದೆ. ಆದರೆ ಆ ಸೃಷ್ಟಿಕರ್ತ
ನಮ್ಮನ್ನು ಈಗಲೇ ಕೊನೆಗೊಳಿಸಿದರೆ ಸಂಪ್ರಾಪ್ತೆ ಸನ್ನಿಹಿತ ಕಾಲ ಇದು ನಮ್ಗೆ ಗೊತ್ತಿಲ್ಲ, ಹೋಗುವ ದಿನ ನಮ್ಗೆ ಗೊತ್ತಿಲ್ಲ, ದಿನಾಂಕ ಗೊತ್ತಿಲ್ಲ. ಆದರೂ ಸಮೇತ ಇದು ಹೇಳ್ಕೊಳ್ಳೋದು ಭಾಳ ಸುಲಭ, ನಿಜ. ಸಂಪ್ರಾಪ್ತೆ ಸನ್ನಿಹಿತ ಕಾಲೇ, ನನಗೆ ವಯಸ್ಸಾಗಿದೆ, ಈ ಕಾಯಿಲೆಗಳೆಲ್ಲ ಅನುಭವಿಸ್ತಾ ಇದ್ದೀನಿ. ಒಂದೊಂದು ಸಲ ಆ ಕಾಯಿಲೆ ಜಾಸ್ತಿಯಾಗಿ ನೋವು ಬಂದರೆ ಅಯ್ಯೋ ಇನ್ಯಾಕಪ್ಪ ಅಂದ್ಕೊಳ್ತೀವಿ. ಸ್ವಲ್ಪ ಹೊತ್ತಿಗೆ ಅದು ನೋವು ಕಡಿಮೆ ಆದರೆ ಇಲ್ಲ, ಒಳ್ಳೆ ಸಾಂಬಾರು ಏನೋ ಒಗ್ಗರಣೆ ಹಾಕಿ ಒಳ್ಳೆ ಸಾಂಬಾರು ಮಾಡು, ರಸ ಮಾಡು ಅಂತೀವಿ. ತಕ್ಷಣವೇ ಆಗಿದೆ ನಮ್ಮ ಪರಿಸ್ಥಿತಿ. ಈ ಹಂತಕ್ಕೆ ನಾವು ಬಂದಿದ್ದರೂ ಸಮೇತ ಸನ್ಮಾರ್ಗವನ್ನು ಯೋಚಿಸುವಂಥ ತಿಳುವಳಿಕೆ ಕಡಿಮೆ ಆಗಿದೆ. ಆದ್ದರಿಂದ ನೀನು ಈ ದಾರಿ ಬಿಟ್ಟು, ಇನ್ನು ಹಿರಿಯರು ಈ ದಾಸರು ಎಲ್ಲ ಹೇಳ್ತಾರೆ, ಎಲ್ಲರೂ ನಾವು ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗ ಸುಖ ಪಡಿಬೇಕು ತಾನೇ? ಆಸೆ ಇಲ್ವೇ ನಮಗೆ? ಆದರೆ ಸ್ವರ್ಗಸ್ಥರಾಗಲು ನಾವು ತಯಾರಿಲ್ಲ. ಸ್ವರ್ಗ ಸುಖ ನಮಗೆಲ್ಲರಿಗೂ ಬೇಕು, ಸ್ವರ್ಗಸ್ಥರಾಗಲು ನಾವು ತಯಾರಿಲ್ಲ. ಅದು ಇದರ ಮೂಲಾರ್ಥ. ಈಗ ಯೋಗ ಮಾರ್ಗದಲ್ಲಿ ನಾವು ನಡಿಬೇಕು. ಯೋಗ ಮಾರ್ಗದಲ್ಲಿ ನಡಿಬೇಕಾಗಿದ್ದರೆ ಯಾವ ಅಡೆತಡೆಯೂ ಇಲ್ಲದೆ ನಾವು ನಡಿಬೇಕು. ಅಡೆತಡೆ ಇದ್ದರೆ ಸಂಸರಣೆಯಲ್ಲಿ ನಮಗೆ ಹೇಳಿದ್ದಾರೆ, ಎವಲ್ಯೂಷನಲ್ಲಿ. ಈಗ 5ನೇ ಮಹಾವಂಶ ನಡೀತಾ ಇದೆ, ಮುಂದೆ 6ನೇ ಮಹಾವಂಶ, ಉಪವಂಶಗಳ ಕಥೆ ಇರಲಿ, ಆಮೇಲೆ 7ನೇ ಮಹಾವಂಶ. ನೋಡಿ, ಹೀಗೆ ಮಹಾವಂಶಗಳಲ್ಲಿ ನಾವು ಬೆಳೆದು ಮುಂದಕ್ಕೆ ಹೋಗಬೇಕು. ಇದು ಗೊತ್ತಿದ್ರೂ ಸಮೇತ ಆಮೇಲೆ ಒಂದು ಅಲ್ಲಿ ಒಂದು ಸಹಾಯಕವಾಗಿ ಒಂದು ಪಾಯಿಂಟ್ ಸೇರಿಸಿದ್ದಾರೆ ಹಿರಿಯರು. ಏನಪ್ಪ ಅಂತಂದರೆ, ನೀನು ಸನ್ಮಾರ್ಗದಲ್ಲಿ ನಡೆದರೆ 6ನೇ ಮಹಾವಂಶನೂ ಅಕ್ರೆ ಇಲ್ಲ, ಹೋಗೋಷ್ಟಿಲ್ಲ. 5ನೇ ಮಹಾವಂಶದಲ್ಲೇ ನೀನು ಮುಕ್ತಿ ಪಡಿಬೋದು. ಒಂದು ವೇಳೆ ಏನು ಅಂದ್ಕೊಳ್ಳೋದು ಬಿಡಮ್ಮ, ಗಂಟೆ ಬಾರಿಸ್ಲಿ, ನನಗಂತೂ ಏನು ಅನ್ಸೋದಿಲ್ಲಮ್ಮ. ಹ್ಯೂಮನ್ ಈಸ್ ಎರ್ರ್ ಅಂತಾರೆ. ಬೆಳಗ್ಗೆನೇ ಫೋನುಗಳು ಆಫ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಮಧ್ಯಾಹ್ನ ಎಲ್ಲ ರಿಂಗ್ ಆಯಿತು. ಪಕ್ಕದವ್ರು ಪಾಪ ಇಲ್ಲಿ ಉಪನ್ಯಾಸಕ್ಕೆ ಏನು ಅನಿಸೋದಿಲ್ಲ, ಏನು ಮನುಷ್ಯ ಗುಣ, ಏನು ಮಾಡೋದು, ಯಾಮಾರ್ತಾರೆ ಅಂತ ಅಂದ್ಕೊಳ್ತಾರೆ. ಪಕ್ಕದವರು ತದೇಕವಾಗಿ ಕೇಳ್ತಾ ಇರ್ತಾರಲ್ಲ, ಈ ಹೇಳ್ತಾ ಇರೋ ಉಪನ್ಯಾಸನ, ಅವ್ರಿಗೆ ಸ್ವಲ್ಪ ಅಡ್ಡಿ ಆಗುತ್ತೆ ಇದು. ಅದಕ್ಕೋಸ್ಕರ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಿ, ಇಲ್ಲಿ ಬೀಗಗಳು ಹಾಕದೇ ಹೋದರೂ ಪರವಾಗಿಲ್ಲ, ಈ ವಸತಿ ನಿಲಯದಲ್ಲಿ ಆ ಫೋನ್ಗಳನ್ನು ಮನೆಯಲ್ಲೇ ಇಟ್ಬಿಟ್ಟು ಬಂದರೆ ರೂಮಲ್ಲಿ ಏನೂ ಆಗೋದಿಲ್ಲಮ್ಮ. ವಸತಿಯೇ ಸುರಕ್ಷಿತವಾಗಿದೆ. ಜೊತೆಗೆ ರೂಮ್ಗೂ ನಮ್ಗೆ ಬೀಗ ಕೊಟ್ಟಿದ್ದಾರೆ. ಆ ಬ್ಯಾಗಲ್ಲಿ ಇಟ್ಬಿಟ್ಟು ಬೀಗ ಹಾಕೊಂಡು ಬಂದುಬಿಡಿ. ತರೋದು ಬೇಡಿ, ಪಕ್ಕದವ್ರಿಗೆ ಡಿಸ್ಟರ್ಬ್ ಮಾಡಿಸೋದು ಬೇಡಿ. ಒಂದು ವೇಳೆ ಇಲ್ಲಿ ಉಪನ್ಯಾಸ ಮಾಡ್ತಾ ಇರೋರಿಗೆ ತೊಂದರೆ ಆಗೋದಿಲ್ಲ, ಪಕ್ಕದವ್ರಿಗೆ ಆಗುತ್ತೆ. ಉಪನ್ಯಾಸನ ಪ್ರಭಾವ ಇರುತ್ತೆ ಅಂತಂದರೆ ಅದು ನಮಗೆ ಹಿಡಿಸ್ದೇ ಇರ್ಬೋದು. ಒಬ್ಬೊಬ್ಬ ವ್ಯಕ್ತಿಗೂ ಅವರ ಬಾಯಿಂದ ಬರುತ್ತೆ ನೋಡಿ ಧ್ವನಿ, ಆ ಧ್ವನಿಯ ಪ್ರಭಾವ ಪ್ರತಿ ವ್ಯಕ್ತಿ ಮೇಲೆ ಉಂಟು ಮಾಡುತ್ತೆ, ಧ್ವನಿಯ ಪ್ರಭಾವ. ಒಂದು ಸಲ ಇದು ನಡೆದಿರೋ ಘಟನೆ ಇದೇ ಹಾಲಲ್ಲೇ. ಇದು ಲೋಕಲ್ ಭಾಷೆ ಒಂದಿದೆ, ಹಿಂದಿ ಅಲ್ಲ, ಇಲ್ಲಿ ಲೋಕಲ್ ಭಾಷೆ. ಅದು ಯಾವುದೋ ಭಾಷೆ ಮಾತಾಡ್ತಾರೆ ಅಮ್ಮ. ಆ ಭಾಷೆಯಲ್ಲಿ ಇಲ್ಲಿ ಕಾರ್ಯಕ್ರಮ ಆಯಿತು ಸರ್. ನಾನು ಅಟೆಂಡ್ ಆಗಿದ್ದೆ. ಒಂದು ಚೂರು ಅರ್ಥ ಆಗಿದ್ದರೆ ಮುಸ್ಕಾಕೊಂಡು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ. ಅಲ್ಲಿ ಸರಿಗೆ ಮುಸ್ಕಾಕೊಂಡಿದ್ದೆ, ಸ್ವಲ್ಪ ಜಳಿ ಇತ್ತು, ಕಣ್ಣು ಬಿಟ್ಕೊಂಡು ಏನಾದರೂ ಅರ್ಥ ಆಯ್ತು ಅಂತಂದರೆ ನಾವು ಹೂ ಅಂತ ಇರಲಿಲ್ಲ, ಅಂತ ಇರಲಿಲ್ಲ. ಅಂತೂ ಒಳ್ಳೆಯ ಅಂಶಗಳು ಹೊರ ಬರ್ತಾ ಇದೆಯಲ್ಲ ಆ ಭಾಷೆಯಲ್ಲಿ. ಆಗ ತಡೆ ಆಗೋಗುತ್ತೆ ಇವೆಲ್ಲ ನಾವು ಅಡ್ಡಿ ಆತಂಕಗಳು ಉಂಟು ಮಾಡಿದರೆ. ಆದ್ದರಿಂದ ಫೋನ್ ಮನೇಲೇ ಇಟ್ಬಿಟ್ಟು ಬರೋದು ವಾಸಿ. ಆಮೇಲೆ ಸೌಂಡ್ ಬರೆದಿದ್ರೆ ಅದೇನೋ ಏರೋಪ್ಲೇನ್ ಮೋಡ್ ಒಂದಿದೆ, ಅದು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಅದೇ ಜೀವನ ಮಟ್ಟದಲ್ಲಿದ್ದೇವೆ, ಯಾಮಾರ್ತೇವೆ, ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಡಿ ದಯವಿಟ್ಟು. ಇಲ್ಲಿಗೆ ಬರೋಣ. ಆದ್ದರಿಂದ ಸಂಸರಣೆಯಲ್ಲಿ ಮುಂದುವರಿತೀವಿ. ಒಂದು ವೇಳೆ ಕೊರತೆ ಇದ್ದರೆ ಜನ್ಮ ತೆಗೆದುಕೊಳ್ತೀವಿ. ಆ ಜನ್ಮದಲ್ಲೂ ಏನಾದರೂ ಕೊರತೆ ಇದ್ದರೆ ಇನ್ನೊಂದು ಜನ್ಮ ತೆಗೆದುಕೊಳ್ತೀವಿ. ಈ 5ನೇ ಮಹಾವಂಶದಿಂದ 6ನೇ ಮಹಾವಂಶದ ತನಕ ಜನ್ಮಗಳು ತೆಗೆದುಕೊಳ್ತೇವೆ. 7ನೇ ಮಹಾವಂಶದವರೆಗೆ ಜನ್ಮಗಳು ತೆಗೆದುಕೊಂಡು ಮುಂದುವರಿತಾ ಇರ್ತೇವೆ.
ಕಡಿಮೆ ಮಾಡಿಕೊಳ್ಳೋದು ಹೆಚ್ಚು ಮಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಕೈಯಲ್ಲೇ. ಯಾರೂ ನಮಗೆ ಜನ್ಮಗಳು ಹೆಚ್ಚು ಮಾಡೋದಿಲ್ಲ. ಹೆಚ್ಚು ಮಾಡಿಕೊಳ್ಳೋದು ನಾವೇ ಇದೆ. ಕಡಿಮೆ ಮಾಡಿಕೊಳ್ಳಬಹುದಾಗಿರೋದು ನಾವೇನೆ. ನೋಡಿ ಹೇಗಿದೆಯಾ. ಅದಕ್ಕಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದರೆ ಕಡಿಮೆ ಆಗೇ ಆಗುತ್ತೆ. ಇಲ್ಲಿ ಈ ಮಾರ್ಗದಲ್ಲಿ ನಾವು ಹೋಗುವಾಗ ಒಳ್ಳೆಯವರೇ ಅಡ್ಡಿಗಳು ಬಂದುಬಿಡುತ್ತೆ. ಕಾರಣಗಳು ಗೊತ್ತಿದ್ರೂ ಸಮೇತ ತಕ್ಷಣಕ್ಕೆ ನಾವು ಬಿಡಿಸ್ಕೊಳ್ಳೋದಕ್ಕೆ ಆಗದೇ ಇರಬಹುದು. ಆದ್ದರಿಂದ ಯೋಗ ಮಾರ್ಗಕ್ಕೆ ಒದಗಿ ಬರುವಂಥ ಅಡ್ಡಿಗಳು ಏನು ಅನ್ನೋದು ಕಿವಿಯಲ್ಲಿ ಕೇಳಿಸ್ಕೊಳ್ಳೋಣ. ಇಲ್ಲಿ ಅನೇಕ ಗ್ರಂಥಗಳಲ್ಲಿ ಅದನ್ನು ತಿಳಿಸಿದೆ. ಈಗ ನಾವು ಕೇಳಿಸ್ಕೊಳ್ಬೇಕಾಗಿರೋದು ಯಾಕೆ ಅಂತಂದರೆ, ಒಂದು ಗ್ರಂಥವನ್ನು ಇನ್ನು 2 ದಿನಕ್ಕೆ ಉಪನ್ಯಾಸ ಕೇಳೋರಿದ್ದೀವಿ. ಒಂದು ಗ್ರಂಥದ ವಿಷಯ ಪತಂಜಲಿ ಯೋಗ ಸೂತ್ರಗಳ ಗ್ರಂಥದಲ್ಲಿ ತಿಳಿಸಿರುವಂಥ ಅಂಶಗಳನ್ನು ಕೇಳಿಸ್ಕೊಳ್ಳೋರು ಇದ್ದೀವಿ. ಅದಕ್ಕೆ ಪೂರಕವಾಗಿ ಆ ಪತಂಜಲಿ ಯೋಗ ಸೂತ್ರಗಳ ಗ್ರಂಥದಲ್ಲಿ 4 ಭಾಗ ಇದೆ. ಅದನ್ನು ಪಾದಗಳು ಅಂತ ಕರೀತಾರೆ. ಇದು ಗೊತ್ತಿರಬಹುದು, ಹೊಸಬರಾದರೂ ಇದ್ದರೆ ಇದು ಕೇಳಿಸ್ಕೊಳ್ಬಹುದು. ಪತಂಜಲಿಗಳು ಯಾರು ಅಂತಂದರೆ, ಈ ಕಲಿಯುಗದಲ್ಲಿ, ಈ ಯುಗದಲ್ಲಿ ದ್ವಾಪರ ಯುಗದಿಂದ ನಾವು ಹೊರಬಂದಾಗ, ಈಚೆಗೆ ಬಂದಾಗ ಒಳ್ಳೆಯವರೇ ಇದ್ದೀವಿ, ಈಗಲೂ ಇದ್ದೀವಿ. ಸ್ವಲ್ಪ ದಾರಿ ತಪ್ಪೋದು ಹೆಚ್ಚಾಯಿತು ಈ ಯುಗದಲ್ಲಿ. 5ನೇ ಮಹಾವಂಶದ 4ನೇ ವಂಶದ ದಾಟಿದ ಮೇಲೆ 5ನೇ ವಂಶದ ಪ್ರಾರಂಭದಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬಂತು ನಮಗೆ. ಆಗ ನಾಗದೇವತೆ ಯಾರು ಅಂತಂದರೆ ವಿಷ್ಣುವಿನ ಮಂಚ. ಪುರಾಣದಲ್ಲಿ ಪ್ರಕಾರ ವಿಷ್ಣುವಿನ ಮಂಚ ನಾಗದೇವತೆ. ಆ ನಾಗದೇವತೆ ಈ ಪ್ರಪಂಚದ ಏನೋ ಕಣ್ಣು ತೆಗೆದುಕೊಂಡಿದ್ರೂ ಸಮೇತ ಮಾತಾಡ್ತಾ ಇರಲಿಲ್ಲ. ನಾಗದೇವತೆ ಅದೇ ನಾಗರ ಹಾವು, ಆ ಮಂಚ ವಿಷ್ಣುದು. ಅವರು ವಿಷ್ಣುವನ್ನು ಕೇಳಿದ್ರಂತೆ ನಾಗದೇವತೆ, ಏನು ಸ್ವಾಮಿ ಬದಲಾವಣೆ ಏನೋ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಗಮನಿಸಬಾರ್ದ ಅಂತ. ಹಾಗಿದ್ದರೆ ನೀನೇ ಹೋಗಯ್ಯ, ಒಂದು ಜನ್ಮ ತೆಗೆದುಕೊಂಡು ಅಂತ ಕಳಿಸಿದರು. ಆ ನಾಗದೇವತೆಯ ಜನ್ಮವೇ ಪತಂಜಲಿ ಮಹರ್ಷಿಗಳಾಗಿ ಜನ್ಮ ಎತ್ತಿ ಈ ತಿಳುವಳಿಕೆ ಕೊಟ್ಟರು. ಆ ಪತಂಜಲಿ ಹೇರಿರೋವಂಥ 8 ಅಂಶಗಳನ್ನು ನಾವು ಸಾಧನೆ ಮಾಡಿದರೆ ಮೊದಲನೇ 2 ಅಂಶವೇ ಒಂದು ಮೆಟ್ಲಿಗೆ ಸಾಗಿಸ್ಬಿಡುತ್ತೆ. ಸಮಾಧಿ ಸ್ಥಿತಿಗೆ ಬರೋಷ್ಟೊತ್ತಿಗೆ 4ನೇ ಹಂತಕ್ಕೆ ಬಂದುಬಿಟ್ಟಿರ್ತೀವಿ. ಅದು ಆವತ್ತು ಉಪನ್ಯಾಸದಲ್ಲಿ ಬರುತ್ತೆ ಅದೆಲ್ಲ. ಹಾಗೆ ಆ ನಾಗದೇವತೆ ಪತಂಜಲಿಗಳ ಮೂಲಕ ಈ ಯೋಗ ಸೂತ್ರಗಳು ನಮ್ಗೆ ದೊರೆತಿದ್ದು. ಬಾಯಿಪಾಠ ಆ 8 ಬರುತ್ತೆ ನಮಗೆ, ಹೊಡಿತೀವಿ ಭಾಷಣ. ಆದರೆ ನಡೆಯುವಾಗ ಅಡ್ಡಿ ಆತಂಕಗಳು ಉಂಟಾಗುತ್ತೆ. ನೋಡಿ ಹೇಗಿದೆಯೋ, ಅಡ್ಡಿ ಆತಂಕಗಳು ಬಂದುಬಿಡುತ್ತೆ. ಏನು ಅಡ್ಡಿ ಆತಂಕಗಳು ಬರ್ತಾವೆ, ಯಾಕೆ ಬರ್ತಾವೆ ಅಂತಂದರೆ ಬರೋದಕ್ಕೂ ಕಾರಣ ನಾವೇ, ಬೇರೆಯವರಲ್ಲ. ಬರೋದಕ್ಕೂ ಕಾರಣ ನಾವೇ. ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ತನಕ ಮನೆ ಮಂದಿ ಜೊತೆಯಲ್ಲಿ ಹೇಗೆ ವ್ಯವಹರಿಸ್ತೀವಿ, ಸಮಾಜದ ಮೂಲಕ ನಾವು ಹೇಗೆ ವ್ಯವಹರಿಸ್ತೀವಿ, ವ್ಯವಹರಿಸುವಾಗ ನಾವು ಹೇಗೆ ನಡ್ಕೊಳ್ತೀವಿ, ಪಾಯಿಂಟು ಹೆಜ್ಜೆ ಎಲ್ಲವೂ ಅಡ್ಡಿಗಳೇ. ಒಳಗಡೆ ಒಂದು ಇಟ್ಕೊಂಡೇ ನಾವು ವ್ಯವಹರಿಸ್ತೀವಿ. ಯಾರೋ ಒಬ್ಬರು ನಮ್ಮ ಹಿರಿಯರು ಬರ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ವಯಸ್ಸು ಆಗಿದೆ ನಮಗೆ. ಬರ್ತಾ ಇರುವಾಗ ಅಲ್ಲಾಡ್ಕೊಂಡು ಬರ್ತಾ ಇರ್ತಾರೆ. ಈ ಮುದುಕ ಮಾತಾಡೋದಿಲ್ಲ ಹೊರಗಡೆ, ಈ ಮುದುಕ ರೂಮಲ್ಲಿ ಬಿದ್ದಿರ್ತೀರ, ಅಲ್ಲಾಡ್ಕೊಂಡು ಬರ್ತಾ ಇದ್ದಾನಿಲ್ಲ, ಅಲ್ಲಾಡ್ಸ್ಕೊಂಡು ಮಾತಾಡೋದೇ ಇಲ್ಲ. ಅಡ್ಡಿ ಒಂದು ಜನ್ಮ ಜಾಸ್ತಿ. ಮಾತಾಡಲಿಲ್ಲ, ನಗುಮುಖ. ಒಳಗಡೆ ಇದು ತಿಂದು ಬಲ್ಲ, ಒಳಗಡೆನೆ ಒಂದು ಜನ್ಮ ಎತ್ತಬೇಕು. ಕರ್ಮನಿಯಮದ ಪ್ರಕಾರ ಉಪನ್ಯಾಸ, ಈ ಸಣ್ಣದಕ್ಕೆಲ್ಲ ಮನ್ನಾ ಇದ್ದೋಗಿದೆ, ಮನ್ನಾ ಮಾಡಿಬಿಡ್ತಾರೆ ಅವರು. ಮನ್ನಾ ಶೂನ್ಯ ಆಗುವುದಿಲ್ಲ. ನೋಡಿ ಎಷ್ಟು ಎಚ್ಚರಿಕೆ ಇರಬೇಕು. ಅದಕ್ಕಾಗಿ ಇವು ಅದೇ ಗ್ರಂಥದಲ್ಲಿ 4 ಅಲ್ಲಿ ಭಾಗ ಮಾಡಿದ್ದಾರೆ. ಸಾಧನ ಪಾದ, ಸಮಾಧಿ ಪಾದ, ಸಾಧನ ಪಾದ,
ವಿಭೂತಿ ಪಾದ, ಕೈವಲ್ಯ ಪಾದ ಅಂತ 4 ಭಾಗ ಮಾಡಿದ್ದಾರೆ. ಮೊದಲನೇ ಪಾದ ಸಮಾಧಿ ಪಾದದಲ್ಲಿ ವಿಶೇಷವಾದ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. 2ನೇ ಸಾಧನ ಪಾದದಲ್ಲಿ ಈಗ ಬದುಕು ಅಂತ ಹೇಳಿದ್ದಾರೆ. ಆ ಸಾಧನ ಪಾದವೇ ಇಲ್ಲಿ ಉಪನ್ಯಾಸದಲ್ಲಿ ಹೇಳ್ತಾರೆ. ಸಾಧನ ಪಾದದಲ್ಲಿ ಆ ಸಾಧನ ಪಾದದ ಪ್ರಾರಂಭದಲ್ಲಿ ಎಷ್ಟು ಎಚ್ಚರಿಕೆ ಇರಬೇಕು, ನಾವು ಹೇಗೆ ನಡಿಬೇಕು, ಯೋಗ ಮಾರ್ಗದಲ್ಲಿ ನಾವು ಹೆಜ್ಜೆ ಇಡಬೇಕಾಗಿದ್ದರೆ ನಮಗೆ ಒದಗುವಂಥ ಅಡ್ಡಿಗಳೇನು ಅನ್ನುವುದನ್ನು ತಿಳಿಸಿದ್ದಾರೆ. ಅದು ಕಿವಿಗೆ ಹಾಕ್ಕೊಳ್ಳೋಣ ನೋಡಿ, ಅಷ್ಟೇ, ಇನ್ನೇನಿಲ್ಲ. ಸಾಧನ ಪಾದದ ಪ್ರಾರಂಭ. ನಾವು ಈ ಸಂಸರಣೆಯಲ್ಲಿ ಮನುಷ್ಯನಾಗಿ ಸಾಧನೆ ಮಾಡ್ತಾ, ಆಧ್ಯಾತ್ಮ ಸಾಧನೆ ಮಾಡ್ತಾ ಒಂದಲ್ಲ ಒಂದು ದಿನ ಸರಿದಾರಿಗೆ ಹೋಗ್ತೇವೆ, ಮುಕ್ತಿ ಪಡಿತೇವೆ, ಜೀವನ ಮುಕ್ತಿ ಪಡಿತೇವೆ ಸಾಧನೆ ಮಾಡ್ತಾ ಹೋದರೆ. ಅದರ ಪ್ರಕಾರ ಸಾಧನೆ ಮಾಡ್ತಾ ಹೋಗ್ತಾ ಇರ್ತೇವೆ, ಅಡ್ಡಿಗಳು ಬರ್ತಾನೇ ಇರ್ತವೆ. ನಾನು ಯೋಗ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತ ಆಸೆ ಪೂರ್ತಿ ಇದೆ, ಅಪೇಕ್ಷೆ ಇದೆ. ಅಪೇಕ್ಷೆ ಇದ್ದರೂ ಸಮೇತ ಶಿಸ್ತಿಗೆ ಒಳಪಡೆದಿರ ಇದ್ದರೆ, ಅವರ ಹೇಳಿದಂತೆ ನಡೀದಿರ ಇದ್ದರೆ, ಶಿಸ್ತಿಗೆ ಒಳಪಡೆದಿರ ಇದ್ದರೆ ಅಂತಂದರೆ ಆ ಪತಂಜಲಿ ಮಹರ್ಷಿಗಳು ಅಲ್ಲಿ ಹೇಳ್ದಂತೆ ನಾವು ನಡೀದೇ ಇದ್ದರೆ ಅದೇ ಅಶಿಸ್ತಾಗೋದು. ಅಲ್ಲಿ ಏನು ಬರುತ್ತೆ ಅಶಿಸ್ತು? ಶಿಸ್ತಿನಂತೆ ನಾವು ನಡೀದಿರ ಇದ್ದರೆ ವಿವರಣೆ ಇದೆ. ಏನಪ್ಪ ಅಂತಂದರೆ, ಪ್ರತಿಯೊಬ್ಬರಿಗೂ ಈ ಪ್ರಪಂಚದಲ್ಲಿ, ಸ್ಥೂಲ ಪ್ರಪಂಚದಲ್ಲಿ ನಾವು ಇರೋವಾಗ, ಬದುಕಬೇಕಾಗಿರೋವಾಗ ಸ್ವಲ್ಪ ಯಾರೂ ಏನು ಅಂದ್ಕೋಕೂಡ್ದು. ದಯವಿಟ್ಟು ಎಲ್ಲರ ಮನಸ್ಸಲ್ಲೂ ಇದಿರುತ್ತೆ, ನನಗೆ ಸ್ಥಾನಮಾನ ಬೇಕು, ಅಧಿಕಾರ. ಸ್ಥಾನಮಾನ ಅಂತಂದರೆ ಇಲ್ಲಿ ಈ ಮುದುಕ ಚೇರ್ ಮೇಲೆ ಕೂತಿದ್ದಾನೆ, ಅಂಥ ಚೇರ್ ನನಗಿಲ್ಲ ನೋಡಿ, ಹೇಗಿದೆಯಾ? ಅಲ್ಲಿಂದ ಶುರುವಾಗುತ್ತೆ. ಒಳಗೊಳಗೇನೆ ನಮ್ಮ ಸೊಸೈಟಿ ಸದಸ್ಯರ ಸ್ವಲ್ಪ ಪಳಗಿರೋದ್ರಿಂದ ಕೇಳಿಸ್ಕೊಂಡು ಸ್ವಲ್ಪ ಮುಂದುವರಿತಾ ಇರೋದ್ರಿಂದ ಕಡಿಮೆ ಇಲ್ಲದೆ ಇರ್ಬೋದು. ಆದರೆ ಹೊಸ್ತಾರಾದರೂ ಬಂದು ಈ ಮುದುಕನಿಗೇನು ಕೆಲಸ ಇಲ್ಲ, ಬಿಡ್ತಾ ಇದ್ದಾನೆ ಬೊಗಳೆ, ಬಂದೇ ಬರುತ್ತೆ. ಆಮೇಲೆ ನಾನು ಉಪನ್ಯಾಸ ಮಾಡ್ತಾಯಿದ್ದೀನಿ, ಬೆಳಗಿನಿಂದ 4 ಉಪನ್ಯಾಸಗಳಾಯಿತು. ಉಪನ್ಯಾಸಗಳು ನಾನು ಕೊಟ್ಟೆ ನೋಡಿ. ಉಪನ್ಯಾಸಕರಿಗೇನೆ ಬಂದು ಅಂತಂದರೆ ಎಲ್ಲರೂ ಮೆಚ್ಕೊಂಡಿರಬೇಕು. ನನ್ನ ಉಪನ್ಯಾಸ ಕೇಳಿ ಕೀರ್ತಿ, ಹೆಸರು ಗಳಿಸಬೇಕು. ಹಿಂದಿಂದು ಒಂದು ಈ ಗ್ರಂಥದ ಅಲ್ಲದೇ ಇರೋದು ಒಂದು ರಿಸಲ್ಟ್ ಹೇಳಬೇಕಾಗತ್ತೆ. ಇವಾಗ ಒಂದು ವ್ಯತ್ಯಾಸ ನಡೆದೋಗಿದೆ. ಇಬ್ಬರ ಮೂಲಕ ಒಂದು ಹಿಂಸೆ ಮಾಡಿಬಿಟ್ಟಿದ್ದಾರೆ ಇಬ್ಬರು ಅಂತ ಅಂದ್ಕೊಳ್ಳೋಣ. ಒಬ್ಬರು ಸಾಮಾನ್ಯ ಮನುಷ್ಯ, ಹೊರಗಿನ ಸಮಾಜದಲ್ಲಿರುವಂಥ ಸಾಮಾನ್ಯ ಮನುಷ್ಯ ಒಂದು ಹಿಂಸೆ ಮಾಡಿದ್ದಾನೆ. ಒಂದು ಪ್ರಾಣಿಯನ್ನು ಕೊಂದಿದ್ದಾನೆ, ತಪ್ಪು ಮಾಡಿದ್ದಾನೆ, ಇದ್ಕೊಳ್ಳಿ, ಒಂದು ತಪ್ಪು ಮಾಡಿದ್ದಾನೆ. ಸೊಸೈಟಿ ಸದಸ್ಯ ಅದೇ ತಪ್ಪು ಮಾಡಿದ್ದಾನೆ. ಅದು ಹಿಂಸೆ ಇರ್ಬೋದು, ತಪ್ಪು ಮಾಡಿದ್ದಾನೆ, ಅದೇ ಇಬ್ಬರು ಒಂದೇ ರೀತಿಯ ತಪ್ಪು ಮಾಡಿದ್ದಾರೆ. ಬಾಹ್ಯ ಕೋರ್ಟ್ನಲ್ಲಿ, ಹೊರಗಡೆ ಈಗ ಸ್ಥೂಲ ಕೋರ್ಟ್, ಸಿವಿಲ್ ಕೋರ್ಟು, ಅದು ಇದು ಕ್ರಿಮಿನಲ್ ಕೋರ್ಟ್ ಇದೆಯಲ್ಲ, ಬಾಹ್ಯ ಕೋರ್ಟ್ನಲ್ಲಿ ಈ ಇಬ್ಬರಿಗೂ ಸಮಾನವಾದ ತಪ್ಪಾಗಿದ್ದರಿಂದ ಸಮಾನವಾದ ಶಿಕ್ಷೆ. ಆದರೆ ನಮ್ಮದು ಆಂತರಿಕ ನ್ಯಾಯಾಲಯ, ನಮ್ಮ ಆಂತರಿಕ ನ್ಯಾಯಾಲಯದಲ್ಲಿ ಹೊರಗೆ ತಿಳಿದೇನೋ ನಡವಳಿಕೆ ಇರುವಂಥ ವ್ಯಕ್ತಿ ಮಾಡಿದ ತಪ್ಪಿಗೂ ಈತನು ಸನ್ಮಾರ್ಗದಲ್ಲಿ ನಾನು ಹೋಗಬೇಕು, ಈ ಸೊಸೈಟಿ ಸದಸ್ಯ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತ ಬದುಕ್ತಾ ಇರೋನು ಅದೇ ತಪ್ಪು ಮಾಡಿದ್ರು ಆ ಬಾಹ್ಯ ಕೋರ್ಟ್ನಲ್ಲಿ ಏನಾಯಿತು? ಒಂದೇ ಥರ ಶಿಕ್ಷೆ ಇಬ್ರಿಗೂ. ಈ ಕೋರ್ಟ್ನಲ್ಲಿ, ಆಂತರಿಕ ಕೋರ್ಟ್ನಲ್ಲಿ ಹಾಗಲ್ಲ. ಯಾಕೆ ಅಂತಂದರೆ ಬಾಹ್ಯ ಕೋರ್ಟ್ ಮಾತ್ರ ತಿಳ್ಕೊಂಡಿರೋರು ಕರ್ಮ ಅಕರ್ಮ ಅದು ಇದು ಹೀಗೆ ಬದಲಾವಣೆ ಆಗೋಗುತ್ತೆ, ಇವೆಲ್ಲ ಉಪನ್ಯಾಸಗಳಲ್ಲಿ ಹೇಳ್ತೀವಿ ನಾವು. ಆದರೆ ಈ ಆಂತರಿಕ ಕೋರ್ಟ್ನಲ್ಲಿ ಏನಾಗುತ್ತೆ ಅಂತಂದರೆ ಇವನಿಗೆ 1 ವರ್ಷ ಶಿಕ್ಷೆ ಆದರೆ ಇವನಿಗೆ 10 ವರ್ಷ ಶಿಕ್ಷೆ. ಜ್ಞಾನ ಇದ್ದು ಆ ತಪ್ಪಿನಲ್ಲಿ ತೊಡಗಿದ್ದಾನೆ. ಅದು ನಮ್ಮ ತಿಳುವಳಿಕೆಗೆ ಬರಬೇಕಾಗಿರೋದು. ಆದ್ದರಿಂದ ಇವೆಲ್ಲ ಅಧಿಕಾರ, ಕೀರ್ತಿ, ಹೊಗಳಿಕೆ ನನಗೆ ಬರಬೇಕು, ಕರ್ತವ್ಯ ಸಿಕ್ಕಿದೆ, ಏನೋ ಪುಣ್ಯ ಮಾಡಿದ್ದೀವಿ, ಈ ಹಾಲಲ್ಲಿ ಕೂತಿದ್ದೀವಿ, ಈ ಹಾಲಲ್ಲಿ ಕೂತಿರೋವಾಗ 4 ಮಾತು ಹೇಳೋದಕ್ಕೆ
ಅವಕಾಶ ಸಿಕ್ಕಿದೆ ಅಂತ ಅಂದ್ಕೊಂಡ್ರೆ ಅವನು ತಪ್ಪಿಗೆ ಸಿಕ್ಕೋದಿಲ್ಲ. ನಾನು ಉಪನ್ಯಾಸ ಕೊಟ್ಟೆ, ಚೆನ್ನಾಗಿದ್ದೆ, ನನಗೆ ಚೆನ್ನಾಗಿ ಅನ್ನಿಸ್ಬೋದು, ತಿರುಳು ಚೆನ್ನಾಗಿ ಈಚೆಗೆ ಬರ್ದಿರ ಇದ್ದರೆ ಈ ಆಸೆಗಳಿಗೆಲ್ಲ ನಾವು ಶಿಕ್ಷೆಗೆ ಒಳಗಾಗ್ತೀವಿ. ಜನ್ಮಗಳು ಹೆಚ್ಚಾಗುತ್ತೆ. ಭಾಳ ಎಚ್ಚರಿಕೆ ಇರಬೇಕಿದು. ತಾನು ಶಿಸ್ತಿಗೆ ಒಳಪಡಬೇಕು ಅಂತಂದರೆ ಮೇಲ್ನೋಟಕ್ಕೆ ನಾವು ಒಳ್ಳೆಯವರೇ, ಮೇಲ್ನೋಟಕ್ಕೆ. ಆದರೆ ಒಳಗೊಳಗೆ ಈ ಆಂತರಿಕವಾಗಿ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ ನೋಡಿ, ಅವೆಲ್ಲವೂ ಸಮೇತ ದೊಡ್ಡ ಶಿಕ್ಷೆಯ ರೂಪದಲ್ಲಿ ನಮ್ಮನ್ನು ಹಿಂದಕ್ಕೆ ತಳ್ತವೆ. ಅದು ತಾನು ಶಿಸ್ತಿಗೆ ಒಳಪಡಬೇಕು. ಮೊದಲು ಸಾಧಕನು ಇವುಗಳನ್ನು ಶಿಕ್ಷಣ ರೂಪದಲ್ಲಿ ಪಡೆದು ಮುಂದುವರಿಬೇಕು. ಅವನು ಒಳ್ಳೆಯವನೇ, ಸಾಧಕ ಒಳ್ಳೆಯವನೇ. ಏನು ನಿಶ್ಶಬ್ದವಾಗಿ ನಿದ್ದೆ ಹೋಗದಿರ ತದೇಕ ಚಿತ್ತದಿಂದ ಕೇಳ್ತಾ ಇದ್ದಾನೆ, ಶಿಸ್ತಿಗೆ ಒಳಪಟ್ಟಿದ್ದಾನೆ. ಆದರೆ ಮನಸ್ಸು ಮಾತ್ರ ಇಲ್ಲಿಲ್ಲ. ಊರಿನಲ್ಲಿ ಈ ಘಟನೆ ನಡೆದಿತ್ತು, ಅಲ್ಲಿ ಏನಾಗಿದೆಯೋ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ತಪ್ಪಿಗೆ ಒಳಪಡ್ತೀವಿ. ನೋಡಿ ಹೇಗಿದೆಯೋ, ಪತಂಜಲಿ ಮಹರ್ಷಿಗಳು ಸೂಚನೆಗಳು ಕೊಟ್ಟಿರೋದು ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇನ್ನೂ ಎಲ್ಲಿದ್ದೀವಪ್ಪ ಅಂತ ಚಿಂತೆಗೆ ಒಳಗಾಗೋಗುತ್ತೆ. ಪ್ರಾರಂಭದಲ್ಲಿ ಬರ್ತಾ ಬರ್ತಾ ಚಿಂತೆ ಹೋಗುತ್ತೆ. ಹೌದು, ಈ ರೀತಿ ಬದುಕಿದ್ದೀನಿ, ಅನುಭವಿಸ್ಲೇಬೇಕು ನಾನು ಅನ್ನೋ ತೀರ್ಮಾನಕ್ಕೆ ಬಂದುಬಿಡ್ತೀವಿ. ಅನುಭವಿಸುವ ಸನ್ನಿವೇಶ ಒದಗಿ ಬರುತ್ತೆ, ಅನುಭವಿಸ್ತೀವಿ. ಧೈರ್ಯ ಬಂದುಬಿಡುತ್ತೆ. ಇದು ಕೇಳ್ತಾ 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 ಇಲ್ಲಿದ್ದೀವಿ ನೋಡಿ. ಅನೇಕ ಜನಕ್ಕೆ, ನನಗೂ ಸಮೇತ ಅಲ್ಲಿ ಕೂತಿದ್ದೀನಿ, ಏನೋ ಬರ್ತಾ ಇದೆ ಹೊರಗಿನಿಂದ, ಏನೋ ಬರ್ತಾ ಇದೆ, ಉಪನ್ಯಾಸ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಏನೋ ಬರ್ತಾ ಇದೆ ಮನಸ್ಸಿಗೆ, ಅಯ್ಯೋ ಮೂರ್ಖ ಅಂತ ಅನಿಸ್ತು. ನೋಡಿ ಹೇಗಿದೆಯೋ. ಪ್ರತಿಯೊಬ್ಬರಿಗೂ ಯಾರಿಗೂ ಬಿಡೋದಿಲ್ಲ ಈ ಅಡ್ಡಿ ಆತಂಕಗಳು. ಆದ್ದರಿಂದ ಈ ಪ್ರಾಪಂಚಿಕ ಜೀವನದಲ್ಲಿ ನಾವು ತೊಡಗಿರೋದ್ರಿಂದ ಕ್ರಮಬದ್ಧವಾದ ಯೋಗ ಶಿಕ್ಷಣವನ್ನು ಅಭ್ಯಾಸ ಮಾಡಿ ಅದರಂತೆ ನಡಿಬೇಕು. ಯೋಗ ಶಿಕ್ಷಣ ಅಂತಂದರೆ ಪತಂಜಲಿ ಮಹರ್ಷಿಗಳು ಹೇಳಿರೋದೇ ಅಲ್ಲ. ಯೋಗ ಶಿಕ್ಷಣ ಬೆಳಗಿನಿಂದ 4 ಉಪನ್ಯಾಸಗಳಾಯಿತು. ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ, ಆ ಗುಣಗಳು ನಮ್ಮಲ್ಲಿ ಎಷ್ಟಿದೆ. ಸ್ವಶಿಕ್ಷಣ, ಅದರಂತೆ ನಾವು ಎಷ್ಟು ನಡೀತಾ ಇದ್ದೀವಿ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೇವೆ. 4 ಉಪನ್ಯಾಸಗಳಾಯಿತು. 4 ಉಪನ್ಯಾಸಗಳನ್ನು 4 ಗಂಟೆ ಕೇಳಿಸ್ಕೊಂಡಿದ್ದೀವಿ. ಅದರಂತೆ ಎಷ್ಟು ಅಂಶಗಳು ನನ್ನ ತಲೆಗೆ ಹೋಯ್ತು. ಒಂದು ವೇಳೆ ಒಂದು ಒಳ್ಳೆಯ ಅಂಶನ ಹೀರಿರ್ತೀವಿ, ಅದರಂತೆ ಮುಂದೆ ನಾನು ನಡಿಲೇಬೇಕು ಅನ್ನೋ ತೀರ್ಮಾನ ಕೈಗೊಂಡು ನಡೆಯುವಂಥ ಪ್ರಯತ್ನ ಮಾಡಬೇಕು. ತಾನು ಶಿಸ್ತಿಗೆ ಒಳಪಡಬೇಕು. ಇಲ್ಲೇ ಹೋದರೆ ನಮ್ಮಲ್ಲಿ ಬದಲಾವಣೆ ಆಗೋದಿಲ್ಲ. ಆದರೆ ಇದೇ ರೀತಿ ನಾವು ಈ ಪ್ರಾಪಂಚಿಕ ಜೀವನದಲ್ಲಿದ್ದೂ ಈ ರೀತಿ ಸನ್ಮಾರ್ಗದಲ್ಲಿ ನಡೀತಾ ಇದ್ದರೆ ಒಂದಲ್ಲ ಒಂದು ಕಾಲದಲ್ಲಿ ನಾವು ಮೇಲ್ಸ್ಥಿತಿಗೆ ಹೋಗೇ ಹೋಗ್ತೇವೆ. ಬೆಳಗ್ಗೆ ಪೀಠಿಕೆಯಲ್ಲೇ ನಾವು ದೀಕ್ಷಿತರಾಗಿ ಒಂದೊಂದೇ ಮೆಟ್ಲಾಗಿ ಮೇಲಕ್ಕೆ ಹೋಗಿ 4ನೇ ದೀಕ್ಷೆ ತನಕ ಹೋಗ್ತೇವೆ. ಅಲ್ಲೂ ಸಮೇತ ಬುದ್ಧಿವಂತರೇ, ನಾವೆಲ್ಲ ಮೇಧಾವಿಗಳೇ, 4ನೇ ದೀಕ್ಷೆಯಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳೋಣ. 4ನೇ ದೀಕ್ಷೆಯಲ್ಲಿ ಇನ್ನೇನು ಸೃಷ್ಟಿಕರ್ತ ನಮಗೆ ಪ್ರತ್ಯಕ್ಷ ಆಗಿ, ಏನಪ್ಪ ನಿನ್ನ ಕೋರಿಕೆ ಅಂದರೆ ನಾನು ಇನ್ನೂ ಮೇಲಕ್ಕೆ ಹೋಗಬೇಕು, ನಿನ್ನಲ್ಲಿ ಸೇರೋಗಬೇಕು, ಸೃಷ್ಟಿಕರ್ತನಲ್ಲಿ ನಾವು ಸೇರೋಗಬೇಕು, ಇವತ್ತಲ್ಲದೆ ಹೋದರೆ ನಾಳೆ, ಅದೇ ಕೊನೆ. ಆದರೆ ಸ್ಥೂಲ ಪ್ರಜ್ಞೆ ಒತ್ತಡ ಇರೋವಾಗ ಭಗವಂತ ಸಾಕ್ಷಾತ್ಕಾರ ಆದ್ರೂ ಸಮೇತ ನಿಮಗೇನು ಬೇಕು ಅಂತಂದರೆ ಬೆಂಕಿಪಟ್ಟಣ ಕೇಳ್ತೀವಿ. ನನಗೆ ಏನೋ ಚುಟ್ಟಾನೋ ಅದೇನೋ ಕುಡಿಯೋ ಅಭ್ಯಾಸ ಇದ್ದರೆ ನನ್ನ ಹತ್ರ ಬೆಂಕಿಪಟ್ಟಣ ಇರೋಲ್ಲ, 4-5 ದಿನ ಆಗಿರುತ್ತೆ. ನಿಮ್ಗೇನು ಬೇಕು ಅಂತಂದರೆ ಅದು ಕೇಳ್ತೀವಿ. ಇದು ತಮಾಷೆಯಾಗಿ ಉತ್ತರ. ಅವ್ನು ಕೇಳೋಲ್ಲ, ಬೇರೆ ಕೇಳ್ತಾನೆ ಅಂತ ಇಟ್ಕೊಳ್ಳಿ. ಆ ಮಟ್ಟದಲ್ಲಿದ್ದೋಗ್ತೇವೆ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಅವನೇ ಬಂದು ನಮ್ಮಲ್ಲಿ ನಿನಗೇನು ಬೇಕು ಅಂತಂದರೆ, ನೀವು ಬಂದಾಗ ನನಗೇನು ಬೇಕು ಸ್ವಾಮಿಯಿಂದ, ನಿನಗೋಸ್ಕರ ನಾನು ಕಾಯ್ದಿದ್ದೀನಿ, ಇದೇನು ನನಗೆ ಬೇಕು ನನಗೆ ಅಂತ ಅನ್ನೋಲ್ಲ. ನನ್ನ ಮಕ್ಕಳು ಹೀಗಾಗಲಿ, ಮುಂದಿನ ಜನ್ಮಕ್ಕೆ ಸಾಕಾಗುವಷ್ಟು 2-3 ವಂಶಾವಳಿಗಳಿಗೆ ಆಗುವಷ್ಟು
ನಾನು ಐಶ್ವರ್ಯವಂತನಾಗಲಿ ಈ ಭಾವನೆ ಬಂದುಬಿಡುತ್ತೆ. ನೋಡಿ ಹೇಗಿದೆಯಾ. ಯಾಕೆ ಅಂತಂದರೆ ತಾನು ಸ್ವಶಿಸ್ತಿಗೆ ಒಳಪಟ್ಟಿಲ್ಲ ಪೂರ್ಣವಾಗಿ. ಸನ್ಮಾರ್ಗ ಯಾವುದು, ಅವನಲ್ಲಿ ಸೇರಲು, ನಮ್ಮ ಮೂಲ ಅವನೇ, ಅವನಲ್ಲಿ ಸೇರಲು ನಾನು ಏನು ಪ್ರಯತ್ನ ಮಾಡಬೇಕು ಅನ್ನೋದು ಮರೆತುಬಿಟ್ಟು ತಕ್ಷಣಕ್ಕೆ ಸ್ಥೂಲ ಜೀವನದ ಕಡೆ ಗಮನ ಕೊಡ್ತೀನಿ. ಅದು ಸ್ವಶಿಕ್ಷಣ ಆಗುವುದಿಲ್ಲ ಈ ಯೋಗ ಮಾರ್ಗದಲ್ಲಿ. ಅದು ಒಂದು ಅಡ್ಡಿನೇ. ನೋಡಿ, ಇದೆಲ್ಲವೂ ಸಮೇತ ಕಾಲಾಂತರದಲ್ಲಿ ನಡೀತಾ ಇದ್ದರೆ ನಮ್ಮ ಅಹಂ ಕಡಿಮೆ ಆಗುತ್ತೆ, ನಮ್ಮಲ್ಲಿರೋ ಸ್ವಾರ್ಥ ಕಡಿಮೆ ಆಗುತ್ತೆ, ಅಹಂ ಕಡಿಮೆ ಆಗೋಗುತ್ತೆ. ಅಹಂ ಕಡಿಮೆ ಆದರೆ ತೃಪ್ತಿ ಜೀವನ ಬರುತ್ತೆ. ವೈರಾಗ್ಯ ಅಂತಂದರೆ ಎಲ್ಲ ಬಿಟ್ಟು ಓಡೋಗೋದಲ್ಲ, ತೃಪ್ತಿ ಜೀವನ. ವೈರಾಗ್ಯ ಅಂತಂದರೆ ಬರುತ್ತೆ. ಬೆಳಗಿಂದ ಕೇಳಿಸ್ಕೊಂಡಿದ್ದೀವಿ, ಮನುಷ್ಯ ಬದುಕೋದಕ್ಕೆ ಎಲ್ಲ ಸೌಕರ್ಯಗಳು ಬೇಕು, ಅದು ಬಿಟ್ಟು ಬದುಕಬೇಕು ಅಂತ ಯಾರೂ ಹೇಳೋಲ್ಲ. ಇದ್ದದ್ರಲ್ಲಿ ತೃಪ್ತಿ ಜೀವನ ಮಾಡುವಂಥ ಶಕ್ತಿ ಆಗ ಬರುತ್ತೆ. ಆಗ ಬಂದಾಗ ತಾನಾಗಿ ಸ್ವಶಿಕ್ಷಣ ಪಡಿತೀವಿ, ಶಿಸ್ತಿಗೆ ಒಳಪಡ್ತೀವಿ, ಅಡ್ಡಿ ಆತಂಕಗಳು ಕಡಿಮೆ ಆಗುತ್ತೆ. ಅದು ಆ ಪತಂಜಲಿಗಳು ನಮ್ಗೆ ಹೇಳ್ತಾ ಇರೋದು. ಯಾವ ಅಡ್ಡಿಗಳು ಆಮೇಲೆ ಕೇಳಿಸ್ಕೊಳ್ಳೋಣ ನಿಧಾನವಾಗಿ. ಆದ್ದರಿಂದ ಈ ನಾನು ಅನ್ನೋದು ಒಂದು ಅಡ್ಡಿ, ಅಹಂ ಅಡ್ಡಿ, ಅದಕ್ಕೆ ಸ್ವಲ್ಪ ಸ್ವಾರ್ಥನೂ ಅಡ್ಡಿ. ಈ ಸ್ಥೂಲ ಪ್ರಜ್ಞೆ ಇರೋವಾಗ ಸ್ಥೂಲ ಜೀವನದಲ್ಲಿ ಎಲ್ಲ ಬರ್ತವೆ. ಸ್ವಾರ್ಥ ಮುಂದಕ್ಕೆ ಬಂದುಬಿಡುತ್ತೆ. ನಾನು ಅನ್ನೋದು, ಇನ್ನೊಬ್ಬರಿಗಿಂತ ಅನ್ನೋದು ಬಂದುಬಿಡುತ್ತೆ. ನನಗೆ ಅವಕಾಶ ಕೊಟ್ಟಿದ್ದರೆ, ಎಲೆಕ್ಷನಲ್ಲಿ ಸೀಟ್ ಕೊಟ್ಟಿದ್ದರೆ ಏನು ಮಾಡ್ತಾಯಿದ್ದೆ ಗೊತ್ತಾ? ಗೆದ್ದುಬಿಟ್ಟು ಈ ಈ ಈ ಬವಾಲಿಯಿಂದ ಅಲ್ಲಿವರೆಗೆ ಇದೆಯಲ್ಲ ಖಾಲಿ ಜಾಗ ಎಲ್ಲ ನಂದೇ ಮಾಡಿಬಿಡ್ತಾ ಇದ್ದೆ. ಸೇವೆ ಅನ್ನೋದು ಬರೋಲ್ಲ. ಅದಕ್ಕೆ ಸೀಟ್ ಕೊಟ್ಟು ನಾನು ಗೆದ್ದಿದ್ರೆ ಇದೆಲ್ಲ ನಂದೇ ಮಾಡಿಬಿಡ್ತಾ ಇದ್ದೆ. ಇದು ಯೋಚನೆ ಬರುತ್ತೆ. ಏನು ನಮ್ಮಲ್ಲಿ ಬದಲಾವಣೆ? ಅದು ನಮಗೆ ಹೋಲಿಸ್ಕೋಬೇಕು. ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರು ಆ ವೈರಾಗ್ಯದ ಬಗ್ಗೆ ಏನು ಹೇಳಿದ್ದಾರೆ, ಅದರ ಅಂತರಾರ್ಥ ಏನು, ನಮ್ಮ ಜೀವನ ಹೇಗೆ ಸುಧಾರಿಸ್ಕೋಬೇಕು, ಅದು ಗಮನ ಕೊಟ್ಟರೆ ತಾನಾಗಿ ಇದ್ದದ್ರಲ್ಲಿ ತೃಪ್ತಿ ಬಂದುಬಿಡುತ್ತೆ. ತೃಪ್ತಿ ಇದ್ದದ್ರಲ್ಲಿ ತೃಪ್ತಿ ಬಂದರೆ ತಾನಾಗಿ ಯೋಗ ಮಾರ್ಗದಲ್ಲಿ ಹೆಜ್ಜೆ ಇಡ್ತಾ ಮುಂದುವರಿಯೋದಕ್ಕೆ ಸಾಧ್ಯ ಇದೆ ಅಲ್ಲಿ. ಒಂದು ವೇಳೆ ಈ ಅಡ್ಡಿ ಆತಂಕಗಳೆಲ್ಲ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಬರ್ತಾ ಇದ್ದರೆ ಅದನ್ನು ಅವು ದುಃಖವನ್ನು ಉಂಟು ಮಾಡ್ತವೆ. ನಮಗೆ ದುಃಖವನ್ನು ನಾವು ಹೋಗಲಾಡಿಸ್ಕೊಳ್ಳೇಬೇಕು. ಆ ದುಃಖವನ್ನು ಮತ್ತು ನಾನು ಅನ್ನೋ ಅಹಮ್ಮನ್ನು ಎಲ್ಲವೂ ಸಮೇತ ಆ ಗ್ರಂಥದಲ್ಲಿ ಕ್ಲೇಶಗಳು ಅಂತ ಕರೆದಿದ್ದಾರೆ. ಪತಂಜಲಿ ಯೋಗ ಸೂತ್ರಗಳಲ್ಲಿ ಕ್ಲೇಶಗಳು ಅಂತ ಕರೀತಾರೆ. ಕ್ಲೇಶಗಳು ಅಂದರೆ ದುಃಖಗಳೇ, ಅಡ್ಡಿ ಆತಂಕಗಳೇ. ಅವನ್ನು ಇನ್ನೂ ವಿಶಾಲವಾಗಿ ಅಲ್ಲಿ 5 ಹೇಳಿದ್ದಾರೆ. ನಮ್ಮ ಥಿಯಾಸಫಿ ಸಾಹಿತ್ಯದಲ್ಲಿ ಆ 5ಅನ್ನು 8 ಮಾಡಿದ್ದಾರೆ. 8 ಆ 8ಅನ್ನು ಕೇಳಿಸ್ಕೊಳ್ಳೋಣ. 5ರ ಕಡೆ ಗಮನ ಹರಿಸೋಣ ಹೆಚ್ಚಾಗಿ. ಏನಪ್ಪ ಅಂತಂದರೆ ಹೊಟ್ಟೆ ಕಿಚ್ಚು, ಇನ್ನೊಬ್ಬರು ನೋಡಿದ್ರೆ ಸಹಿಸ್ಕೊಳ್ಳಾರ್ದೇ ಇರೋದು ಹೊಟ್ಟೆ ಕಿಚ್ಚು. ಪ್ರತಿ ವ್ಯಕ್ತಿಯಲ್ಲೂ ಇದೆ, ಪ್ರತಿ ವ್ಯಕ್ತಿನಲ್ಲೂ ಇದೆ. ಹೊರನೋಟಕ್ಕೆ ಗೊತ್ತಾಗದೇ ಇರ್ಬೋದು. ಶುಭ್ರವಾದ ಬಟ್ಟೆ ಹಾಕ್ಕೊಂಡು ನಾವು ಬಂದ್ವಿ ಅಂತ ಇಟ್ಕೊಳ್ಳಿ, ಅದರ ಬಣ್ಣ, ಆ ಇಸ್ತ್ರಿ ಮಾಡಿರೋ ಗೆರೆ, ಇದೆಲ್ಲವೂ ಗಮನಿಸ್ತೇವೆ. ನೀವು ಇಲ್ಲ ಅಂತನ್ನಿ, ನಮಗೆ ಹೊಂದ್ಕೊಂಡ್ಬಿಟ್ಟಿದ್ದೇವೆ ನಾವು ಅದಕ್ಕೆಲ್ಲ. ಇನ್ನು ಮಾತೆಯರ ಕಡೆ ಬಂದರೆ, ಮಾತೆಯರ ಕಡೆ ನಮ್ಮ ನೆಂಟರು ಆ ಊರಿಂದ ಈ ಮದುವೆಗೆ ಬಂದಿದ್ದಾರೆ, ಈ ಹಬ್ಬಕ್ಕೆ ಬಂದಿದ್ದಾರೆ, ಈ ಉತ್ಸವಕ್ಕೆ ಬಂದಿದ್ದಾರೆ. ಮನಸ್ಫೂರ್ತಿಯಾಗಿ ಅವ್ರನ್ನ ಮಾತಾಡ್ತಾನೆ ಇರ್ತಾರೆ. ಕತ್ತಿನಿಂದ ಹಿಡಿದು ಸೊಂಟದವರೆಗೆ ಗಮನಿಸ್ತಾರೆ. ಹೊಸದಾಗಿ ಏನು ಒಡವೆ, ಹಿಂದಿನ ಸಲ ಬಂದಾಗ ಏನು ಒಡವೆ, ಈಗೇನು ಧರಿಸಿದ್ದಾರೆ, ಹೊಸದ ಹಳೇದ. ಇಷ್ಟು ಸಾಹುಕಾರರು ಹಳೇ ಚೈನಲ್ಲೇ ಬಂದಿದ್ದಾಳೆ, ಮಾತಾಡೋದೆಲ್ಲ ಒಳಗೊಳಗೆ. ಇದೆಲ್ಲವೂ ಹೊಟ್ಟೆ ಕಿಚ್ಚ ಮ್ಯಾಲಿಸ್ನಲ್ಲಿ ಬರ್ತವೆ ನೋಡಿ. ಆಮೇಲೆ ಇಷ್ಟು ಒಳ್ಳೆಯ ಉಪನ್ಯಾಸಗಳು
ಒಳ್ಳೆಯ ಉಪನ್ಯಾಸಗಳು. ಶಾರೀರಿಕ ದೌರ್ಬಲ್ಯದಿಂದ ತೂಗ್ತಾ ಇರ್ತೀವಿ. ತೂಗಕೂಡ್ದು. ಯೋಗ ಮಾರ್ಗದಲ್ಲಿ ನಾನು ಹೋಗೋವನಿಗೆ ತೂಗು ಬರುವುದಿಲ್ಲ. ಒಂದು ವೇಳೆ ಆ ರೀತಿಯ ಅಸಡ್ಡೆ, ನಾಳೆ ಇನ್ನೊಂದು ಉಪನ್ಯಾಸ, ಇವ್ರ ಸೌಂಡ್ ಚೆನ್ನಾಗಿಲ್ಲ, ಕೇಳಿಸ್ತಾ ಇಲ್ಲ, ಕೇಳಿಸ್ದೇ ಹೋದರೆ, ಮೈಕ್ ಇಲ್ಲದೆ ಹೋದರೆ ಕಿವಿಗಳನ್ನು ನೆಟ್ಟಗೆ ಮಾಡಿ ತಾನೇ ತಾನಾಗಿ ಆ ಮೂಲೆ ಕೇಳಿಸುತ್ತೆ. ತಾನೇ ತಾನಾಗಿ ಆ ಸೌಂಡ್ ಮೂಲೆ ಕೇಳಿಸುತ್ತೆ. ಇದು ನೀವು ನಮ್ಮ ಸೊಸೈಟಿನಲ್ಲಿ ಒಂದು ಬಿಲ್ಡಿಂಗ್ ಇತ್ತು, ಇವಾಗ ಬಿದ್ದೋಗಿದೆ. ಮೈಕ್ ಇಲ್ಲದೆ ಅಲ್ಲಿ ಮಾತಾಡ್ತಾ ಇದ್ದರೆ ಈ ಮೂಲೆ ಇಲ್ಲಿರೋ ಕಿವುಡನ್ನು ಕೇಳಿಸ್ತಾ ಇತ್ತು. ಅದು ವೈಜ್ಞಾನಿಕವಾಗಿ ಕಟ್ಟಿದ್ರೆ, ಭಕ್ತಿಪೂರ್ವಕವಾಗಿ ಕಟ್ಟಿದ್ದರಿಂದ ಆ ರೀತಿ ಇತ್ತು ಬಿಲ್ಡಿಂಗು. ಇವಾಗ ಬಿದ್ದೋಗ್ತಾ ಇದೆ. ನಮ್ಮ ಸೆಕ್ರೆಟರಿ ಅವ್ರು ಏನೋ ಮಾಡ್ತಾರೆ, ಇರಲಿ, ನಮ್ಮ ಪ್ರೆಸಿಡೆಂಟ್ರು ಸೆಕ್ರೆಟರಿ ಅವರು ಇದ್ದಾರೆ, ಅವ್ರೇನೋ ಮಾಡ್ತಾರೆ ಆ ಬಿಲ್ಡಿಂಗ್ನ ಅದೇ ರೀತಿ ಕಟ್ಲೂಬಹುದು. ಮೈಕ್ ಇಲ್ಲ, ದೊಡ್ಡ ಬಿಲ್ಡಿಂಗು, ಅಲ್ಲಿ ಮಾತಾಡ್ತಾರೆ, ಈ ಮೂಲೆ ಕೇಳಿಸ್ತಾ ಇತ್ತು ಸರ್. ಅನುಭವಿಸಿರೋರು ನಾವೆಲ್ಲ. ಒಂದು ವೇಳೆ ಅದಿಲ್ಲ ಅಂತಂದರೆ ಅದನ್ನು ಸೋಮಾರಿತನ ಅನ್ನೋ ಅಡ್ಡಿ ಬರುತ್ತೆ. ಸೋಮಾರಿತನ, ನಿದ್ದೆ ಬರ್ಕೊಡ್ರಿ ಸರ್, ನಾನು ಇಲ್ಲಿ ಕೇಳಿಸ್ಕೊಳ್ಬೇಕು, ಉಪಯೋಗ ಆಗುತ್ತೋ ಆಗಲಿಲ್ವೋ, ಅಲ್ಲಿಂದ ಬಂದಿದ್ದೀನಿ, ಒಳ್ಳೆಯ ಅಂಶ ಅವ್ರ ಬಾಯಿಂದ ಬರ್ತಾ ಇದೆ ಅಂತ ಅಂದ್ಕೊಂಡ್ಬಿಟ್ರೆ ನಿದ್ದೆ ಬರೋದಿಲ್ಲ, ತೂಕು ಬರೋದಿಲ್ಲ. ಅದಿಲ್ಲ ಅಂದರೆ ಬಂದಿದ್ದೆ ಆವಾಹನ ಯಾವಾಗುತ್ತೆ, ನಿದ್ದೆ ಬರ್ತದೆ ನಮಗೆ. ಇದು ಎರಡನೇದು, ನಮ್ಮ ಇತಿಹಾಸ ಸಾಹಿತ್ಯದಲ್ಲಿ ಹೇಳಿರೋದು. ಮೂರನೇದು ಅಹಂಕಾರ, ನಾನು ಅನ್ನೋ ಪ್ರಜ್ಞೆ. ಇದು ಯೋಗ ಮಾರ್ಗಕ್ಕೆ ಭಾಳ ಅಡ್ಡಿನಂತೆ, ನಾನು ಅನ್ನೋ ಪ್ರಜ್ಞೆ. ಆಮೇಲೆ ಬೆಳಗಿಂದ 4 ಉಪನ್ಯಾಸಗಳು ಕೇಳಿದ್ದೀವಿ. ಸತ್ಯವಾದ ವಿಷಯಗಳು ಅವ್ರ ಬಾಯಿಂದ ಬಂದಿದೆ, ನಿಜಾಂಶವಾದ ವಿಷಯಗಳು. ಅವರು ಈ ಸಂಸ್ಥೆ ಹೀಗೆ ಹೇಳ್ತಾ ಇದೆಯಲ್ಲ, ನಾನು ಇನ್ನೊಂದು ಸಂಸ್ಥೆಯಲ್ಲಿ ಸದಸ್ಯ, ಯಾವುದೋ ಒಂದು ಮಠಕ್ಕೆ, ಒಂದು ಗುರುಪೀಠದಲ್ಲಿ ನಾನು ಸದಸ್ಯ. ಆ ಗುರುಗಳು ಹೇಳಿರ್ತಾರೆ, ನೀನು ಗುರುಗಳನ್ನು ನಂಬು, ನಿನಗೆ ಮುಕ್ತಿ ಸಿಕ್ಕುತ್ತೆ ಅಂತ. ಇಲ್ಲಿ ಗುರುಗಳು ಅಂತ ಪದನೇ ಬರೋಲ್ಲ. ನೀನು ಹೀಗೆ ನಡಿ, ನೀನೇ ಗುರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದೋ ಇಲ್ವೋ? ಇವ್ರು ಹಿಂಗೆ ಹೇಳ್ತಾರಲ್ಲ, ಅನುಮಾನ. ಯೋಗ ಮಾರ್ಗಕ್ಕೆ ಅದೊಂದು ಅಡ್ಡಿ. ಅಲ್ಲೇನು ಕೇಳಿರ್ತೀವಿ, ನನ್ನನ್ನು ನಂಬು, ನಿನಗೆ ಯಾಕೆ, ನಿನಗೆ ಮೋಕ್ಷ ಕೊಡಿಸ್ಬಿಡ್ತೀನಿ. ಇದಕ್ಕೆ ಒಂದು ಉದಾಹರಣೆ ಸಾಹಿತ್ಯ ನಮ್ಮ ಇತಿಹಾಸದಲ್ಲಿದೆ. ಏನಪ್ಪ ಅಂತಂದರೆ, ಈ ಅನುಮಾನಗಳೆಲ್ಲ ನಾವು ಭಾಳ ಒಳ್ಳೆಯವರು, 100ಕ್ಕೆ 100 ಜನ 100ರಷ್ಟು ಒಳ್ಳೆಯವರು, ನಾವು ಜ್ಞಾನಿಗಳು, ಒಳ್ಳೆತನದಲ್ಲಿ ನಡೀತಾ ಇದ್ದೀವಿ. ಆದರೆ ಈ ಅನುಮಾನಗಳಿಗೆ ಎಡೆ ಕೊಟ್ಟಿವಿ ಅಂತ ಇಟ್ಕೊಳ್ಳಿ. ಪುರಾಣಗಳ ಪ್ರಕಾರ ಸದಾ ಅಶ್ವಿನಿ ದೇವತೆಗಳು ತಿರುಗಾಡ್ತಾ ಇರ್ತಾರೆ ಮೇಲೆ. ಅಶ್ವಿನಿ ದೇವತೆಗಳು, ತಥಾಸ್ತು ದೇವತೆಗಳು ಅಂತ ಕರೀತಾರೆ ಅವರನ್ನು. ನಾವು ಯೋಚನೆ ಮಾಡ್ತಾ ಇರ್ತೀವಿ, ಅವರು ಅದಕ್ಕೆ ಆಶೀರ್ವಾದ ಮಾಡ್ತಾರೆ. ತಥಾಸ್ತು ದೇವತೆಗಳು, ಹಾಗೆ ಆಗಲಿದಪ್ಪ ನಿನಗೆ, ಹಾಗೆ ಆಗಲಿ, ಅನುಮಾನ ಪಟ್ವಿ ಅಂತ ಇಟ್ಕೊಳ್ಳಿ, ಯೋಗ ಮಾರ್ಗಕ್ಕೆ ಅಡ್ಡಿ, ನಿನಗೆ ಹಾಗೆ ಆಗಲಿಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. ನಾವು ಹಂಗೆ ಕೆಳಗೆ ಬಿದ್ದು ಹೋಗ್ತೀವಿ. ಏನು ಇತಿಹಾಸ ಸಾಹಿತ್ಯದ ಪ್ರಕಾರ ಅನುಮಾನ ಪಡ್ಕೊಡ್ದು. ಹೇಳ್ತಾ ಇದ್ದಾರೆ, ಅರ್ಥ ಆಗದೆ ಹೋದರೆ ಮುಂದೆ ಯಾವಾಗೋ ಗ್ರಂಥಗಳು ಓದಿ ನಡವಳಿಕೆಗಳ ಮೂಲಕ ಅರ್ಥ ಆಗುತ್ತೆ ನಮಗೆ. ಹಾಗೇ ಆಗುತ್ತೆ. ಸನ್ಮಾರ್ಗ ಯಾವುದು ಅಂತ ನಮ್ಗೆ ಅರ್ಥ ಆಗುತ್ತೆ. ಅಷ್ಟು ತನಕ ಅನುಮಾನಗಳು ಬರ್ಬೋದು. ತಿಳ್ಕೊಳ್ಳಬೇಕು, ಇದನ್ನು ಹೋಗಲಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ತಾನೇ ತಾನಾಗಿ ಯಾವುದೋ ಒಂದು ದಿನ ಅನುಮಾನ ಹೋಗ್ಬಿಡುತ್ತೆ ನಮಗೆ. ಹೌದು, ಇದು ಸನ್ಮಾರ್ಗ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ತಕ್ಷಣವೇ ಆಸೆ ಪಡೋದು, ತಕ್ಷಣವೇ ಕ್ವಶನ್ ಕೇಳೋದು. ನಮ್ಮ ಇತಿಹಾಸದಲ್ಲಿ ಹೇಳ್ತಾರೆ, ಯಾವುದೇ ಕಾರಣದಿಂದ ಅರ್ಥ ಆಗದೆ ಹೋದರೆ ಬಾಯಿಗಳು ಇರಬೇಕೇ ವಿನಃ ಪ್ರಶ್ನೆ ಕೇಳ್ಕೊಡ್ದು. ಇತಿಹಾಸದಲ್ಲಿ ಹೇಳ್ತಾರೆ, ಪ್ರಶ್ನೆ ಒಳ್ಳೆ ಉಪನ್ಯಾಸ ಹೋಗ್ತಾ ಇದ್ದರೆ ನಮ್ಮ ಉಪನ್ಯಾಸಕ್ಕೆ ಸುತ್ತು ಇಬ್ಬರು ಹೆಂಗಸರು ಸೇರಿಕೊಂಡ್ರಲ್ಲಿ. ಅನುಮಾನ ಬರುತ್ತೆ ಅವ್ರು ಹೇಳಿದ್ರ ಮೇಲೆ. ಅನುಮಾನಕ್ಕೆ ಪರಿಹಾರ ನಾವೇ ಕಂಡುಕೊಳ್ಬೇಕು, ಅವರಿಂದ ಪಡೀಕೂಡ್ದು. ಇದು ಇಲ್ಲಿ ಡಿಸೈರ್, ಆಸೆ, ಇದೂ ಸಮೇತ ಯೋಗ ಮಾರ್ಗದಲ್ಲಿ ಅಡ್ಡಿ ಉಂಟು ಮಾಡುತ್ತೆ. ಆದರೆ ಪ್ರಶ್ನೋತ್ತರವೇ ಅಂತ ಕೇಳಿದ್ರೆ, ಇದ್ರ ಬಗ್ಗೆ ನಿಮಗೇನಾದರೂ ಅನುಮಾನ ಇದ್ದರೆ ಕೇಳಬಹುದು ಅಂತಂದಾಗ ಕೇಳ್ಬೋದೇ ವಿನಃ ನಮ್ಗೆ ಅರ್ಥ ಆಗದೆ ಹೋದರೆ ಪ್ರಶ್ನೆ ಕೇಳ್ಕೊಡ್ದು. ಅದು ಆಶಾರೂಪದಲ್ಲಿ ತೊಂದರೆ ಕೊಡುತ್ತೆ.
ಆಮೇಲೆ ಭ್ರಾಂತಿ, ಹೌದೋ ಇಲ್ವೋ ಹೌದೋ ಇಲ್ವೋ, ಒಳ್ಳೆಯ ಅಂಶ ಬರುತ್ತೆ, ಹೌದಾ ಇಲ್ವೋ, ಅವ್ರೇನೋ ಹೇಳೋಕ್ಕೆ ಹೇಳಿದ್ರು, ಎಲ್ಲರೂ ಸುಮ್ಮನೆ ಇದ್ದರು, ನಿಜಾನ ಇದು, ನಿಜಾನ ಇದು, ಮನಸ್ಸಿನ ಚಂಚಲತೆ ಇದು, ಅದು ಸಮೇತ ಯೋಗ ಮಾರ್ಗಕ್ಕೆ ಅಡ್ಡಿ. ನೋಡಿ ಹೇಗಿದೆಯಾ. ಆಮೇಲೆ ಅಜ್ಞಾನ, ನಿಜವಾಗಿಯೂ ನಾವು ಅಜ್ಞಾನಿಗಳಲ್ಲ, ಯಾರೂ ಅಜ್ಞಾನಿಗಳಲ್ಲ, ತಿಳುವಳಿಕೆ ಇದೆ, ಅಷ್ಟೋ ಇಷ್ಟೋ ಓದಿದ್ವಿ, ತಂತಾಯಿಗಳು ಕಲಿಸಿದ್ದಾರೆ, ಸಮಾಜ ಕಲಿಸಿದೆ, ತಿಳುವಳಿಕೆ ಇದೆ. ಆದರೆ ಆ ಒಳ್ಳೆಯ ತಿಳುವಳಿಕೆಯಲ್ಲಿ ಅನುಮಾನ ಪಟ್ವಿ ಅಂತ ಇಟ್ಕೊಳ್ಳಿ. ಈಗ ನಾವು ಸಂಪಾದನೆ ಮಾಡ್ತಾಯಿದ್ದೀವಿ, ಒಳ್ಳೆ ಆರೋಗ್ಯವಂತರಾಗಿ ಸಂಸಾರನ ನಿಭಾಯಿಸ್ತಾ ಇದ್ದೀವಿ, ಎಲ್ಲ ಇದೆ. ತಂದೆನೋ ತಾಯಿನೋ ಒಂದು ಸಜೆಷನ್ ಕೊಟ್ಟರು ಅಂತ ಇಟ್ಕೊಳ್ಳಿ. ಈ ಮುದುಕ ಸುಮ್ಮನೆ ಇರೋದಿಲ್ಲ ಮನೆಯಲ್ಲಿ, ಯಾವಾಗೂ ಏನೋ ಒಂದು ಸಜೆಷನ್ ಕೊಡೋಕೆ ಹೋಗ್ತಾನೆ ಈ ಮುದುಕ. ತಪ್ಪಾಗುತ್ತೆ. ಯೋಗ ಮಾರ್ಗದಲ್ಲಿ ಅಡ್ಡಿ ಅದು. ನಮ್ಮನ್ನು ಈ ಹಂತಕ್ಕೆ, ತಿಳುವಳಿಕೆ ಹಂತಕ್ಕೆ ಬೆಳೆಸಿದ್ದು ಅವರ ಕಷ್ಟದಿಂದ. ಅದನ್ನು ಮರೆತು ಬಿಟ್ಟು ನಾವು ಈ ಮುದುಕನು ಯಾವಾಗ ಈ ಗೊಣಗುಟ್ಟೋದು ಬಿಟ್ಟಿಲ್ಲಪ್ಪ ಅಂತ ಒಳಗೊಳಗೆ ಅಂದ್ಕೊಡ್ತೀವಿ. ಹೊರಗೆ ಅನ್ನೋಲ್ಲ. ತಂದೆಗೆ ಬೇಜಾರಾಗುತ್ತೆ, ತಾಯಿಗೆ ಬೇಜಾರಾಗುತ್ತೆ, ಹೊರಗೆ ಅನ್ನೋಲ್ಲ, ಒಳಗೆ ಮಾತ್ರ ಸುಮ್ಮನೆ ಬಿದ್ದಿರೋದಿಲ್ಲ ಈ ಮುದುಕರು. ನೋಡಿ ಹೇಗಿದೆಯೋ ಆ ಭಾವನೆ ಬಂದುಬಿಡುತ್ತೆ. ಅದಿದ್ದು ಯೋಗ ಮಾರ್ಗದಲ್ಲಿ ಇದೊಂದು ದೊಡ್ಡ ಅಡ್ಡಿ. ಅನಂತರ ನಾನು ತೀಸಾಪ್ಕಲ್ ಸೊಸೈಟಿಲಿ ಮೆಂಬರ್ ಆಗಿದ್ದೀನಿ. ಮುಂದಿನ ಜನ್ಮದಲ್ಲಿ ಈ ಜನ್ಮ ಪಡಿಬೇಕು, ನಾನು ಈ ಸೊಸೈಟಿ ಪ್ರೆಸಿಡೆಂಟ್ ಆಗಿ ನಾನು ಜನ್ಮ ತೆಗೆದುಕೋಬೇಕು. ನೋಡಿ, ಮುಂದಿನ ಜನ್ಮದಲ್ಲಿ ನಾನು ಇಲ್ಲಿ ಹೀಗೆ ಹುಟ್ಟಬೇಕು ಅಂತ ಅಂದ್ಕೊಳ್ತೀವಿ. ಕರ್ಮದ ಪ್ರಕಾರ ಈ ಜನ್ಮದಲ್ಲಿ ಏನೇನು ಅಂದ್ಕೊಳ್ತೀವೋ ಅಂತಹ ಜನ್ಮ ಪಡೆಯೋದು ಸಾಧ್ಯವೇ ಇಲ್ಲ. ಕರ್ಮ ತೀರಿಸೋದಕ್ಕೋಸ್ಕರ ಕರ್ಮದ ಫಲವಾಗಿ ಕರ್ಮದೇವತೆಗಳು ನಮ್ಮನ್ನೇ ಚಾಯ್ಸ್ ಕೇಳ್ತಾರೆ. ಎಲ್ಲಿ ಹುಟ್ಟಬೇಕಪ್ಪ, ನೀನು ಈ ತಪ್ಪುಗಳಿದೆ, ಈ ಕರ್ಮ ಇದೆ, ಇದ್ರ ಫಲ ನೀನು ತೀರಿಸಬೇಕಾಗಿದೆ, ಮುಂದಿನ ಜನ್ಮದಲ್ಲಿ ಯಾವ ಸನ್ನಿವೇಶದಲ್ಲಿ ಹುಟ್ಟುತ್ತೀಯ ನೋಡು, ಈ ಮನೆ ಇದೆ, ಆ ಮನೆ ಇದೆ, ಈ ಮನೆ ಇದೆ, ಈ ಮನೆ ಇದೆ ಅಂತ ತೋರಿಸ್ತಾರೆ 4 ಕಡೆ. ಐಶ್ವರ್ಯವಂತರನ್ನು ಮನೆಯೂ ತೋರಿಸ್ತಾರೆ, ಸಾಧು ಸಂತರ ಮನೆಯೂ ತೋರಿಸ್ತಾರೆ, ಕಷ್ಟಜೀವಿಗಳು ಮನೆಯೂ ತೋರಿಸ್ತಾರೆ. ಆದರೆ ಶುದ್ಧ ಪ್ರಜ್ಞೆ ಇರುತ್ತೆ ಆ ಚೈತನ್ಯಕ್ಕೆ ಜನ್ಮ ತೆಗೆದುಕೊಳ್ಳುವಾಗ. ಇದು ಅಡ್ಡಿ ಆಗಬಾರ್ದು. ಜನ್ಮ ತೆಗೆದುಕೊಳ್ಳುವಾಗ ಶುದ್ಧ ಪ್ರಜ್ಞೆ ಇರುತ್ತೆ, ಕರ್ಮ ಹೇಗೆ ತೀರಿಸಬೇಕು ಅನ್ನೋ ಭಾವನೆ ಬರುತ್ತೆ. ಆ ಕರ್ಮ ತೀರಿಸೋದಕ್ಕೋಸ್ಕರ ಕಷ್ಟಪಡುವ ಮನೇನ ಅಲ್ಲಿ ಹೇಳ್ತಾರೆ, ನೀನು ಐಶ್ವರ್ಯವಂತರಲ್ಲಿ ಮನೆಯಲ್ಲಿ ನೀನು ಹುಟ್ಟಬಹುದು, ಆದರೆ ನೀನು ಇಂಥವು ಫೇಸ್ ಮಾಡಬೇಕು, ಕಷ್ಟಗಳು ಕೊಡ್ತಾರೆ ಅಲ್ಲಿ. ಫೇಸ್ ಮಾಡಬೇಕು ಅಂತಂದಾಗ ಆಯ್ಕೆ ಮಾಡಿಕೊಳ್ಳೋದು ಆ ಚೈತನ್ಯವೇ. ಇರೋದರಿಂದ ನಾವು ಇಂಥ ಕಡೆ ಹುಟ್ಟಬೇಕು ಅಂತ ಅಂದುಕೊಳ್ಳುವುದು ಯೋಗ ಮಾರ್ಗಕ್ಕೆ ಒಂದು ಅಡ್ಡಿ. ಈ 8 ಹೇಳಿದೆ ಥಿಯಾಸಫಿ ಸಾಹಿತ್ಯ. ಪತಂಜಲಿ ಮಹರ್ಷಿಗಳು ವಿಶೇಷವಾಗಿ 5 ಅಡ್ಡಿಗಳನ್ನು ಹೇಳಿದೆ. ಅವುಗಳನ್ನು ಕೇಳಿಸ್ಕೊಳ್ಳೋಣ. ಅವತ್ತು ಬರಬಹುದು, ಅದು ಬಿಟ್ಟು ಬೇರೆ ವಿಷಯಗಳು ಅವ್ರಿಗೆ ತಿಳಿಸಿದೆ, ಕೇಳ್ಕೊಂಡಿದೆ. ಅದಕ್ಕಾಗಿ ಇವು ಬಿಡ್ತಾರೆ, ಅವರು ಸೇರಿಸ್ಕೊಳ್ಳೂಬೋದು, ಬೀಳಲೂಬೋದು, ತೊಂದರೆ ಇಲ್ಲ. ಪತಂಜಲಿ ಮಹರ್ಷಿಗಳು ನಾವು ಯೋಗ ಮಾರ್ಗದಲ್ಲಿ ಹೋಗಬೇಕು ಅಂತಂದರೆ ಯಾವ ಅಡ್ಡಿಗಳನ್ನು ನಾವು ಬಿಡಬೇಕು, ತೊಲಗಿಸ್ಕೊಳ್ಬೇಕು, ಅದನ್ನು ಕ್ಲೇಶಗಳು ಅಂತ ಕರೀತಾರೆ, ದುಃಖಗಳು ಅಂತ ಕರೀತಾರೆ. ನಾವು ಯೋಗ ಮಾರ್ಗದಲ್ಲಿ ಹೋಗಬೇಕಾಗಿದ್ರೆ ಅಡ್ಡಿಗಳು ಅಂತ ಹೇಳಿದ್ದಾರೆ. ಅದನ್ನು ಕಿವಿಗೆ ಹಾಕ್ಕೊಳ್ಳೋಣ, ಆ 5. ಅಲ್ಲಿ ತಿಳ್ಕೊಳ್ಬೇಕಾಗಿರೋದು ಒಂದು 4 ಪ್ರಶ್ನೆಗಳು ಅವರೇ ಹಾಕಿ ಉತ್ತರ ಹೇಳಿದ್ದಾರೆ. 4 ಪ್ರಶ್ನೆಗಳು. ಕ್ಲೇಶಗಳೆಂದರೇನು ಅನ್ನೋದಕ್ಕೆ ಇವು ಕ್ಲೇಶಗಳೆಂದರೇನು ಅಂತ ಒಂದು ಪ್ರಶ್ನೆ. ಆ ಕ್ಲೇಶಗಳು ಹೇಗೆ ನಾಶವಾಗುತ್ತವೆ ಅನ್ನೋದು 2ನೇ ಪ್ರಶ್ನೆ. ಕ್ಲೇಶಗಳನ್ನು ಏಕೆ ನಾಶ ಮಾಡಬೇಕು ಅನ್ನೋದು 3ನೇ ಪ್ರಶ್ನೆ. ಆ ಬಗ್ಗೆ ಆ ಕ್ಲೇಶಗಳನ್ನ ನಾಶ ಮಾಡಬೇಕಾಗಿದ್ದರೆ ನಾವು ಯಾವ ಜ್ಞಾನ ಪಡೀಬೇಕು ಅನ್ನೋದು 4ನೇ ಪ್ರಶ್ನೆ. ಈ 4 ಪ್ರಶ್ನೆಗಳಿಗೂ 4 ಶ್ಲೋಕಗಳ ಮೂಲಕ ಪತಂಜಲಿಗಳು ಹೇಳಿದ್ದಾರೆ. ಆ ಶ್ಲೋಕಗಳನ್ನು ಕೇಳಿಸ್ಕೊಳ್ಳೋಣ. ಶ್ಲೋಕಗಳು ಕೇಳಿಸ್ಕೊಳ್ತಾನೆ ನಮಗೆ ಅರ್ಥ ಆಗುತ್ತೆ. ಅದೇನು ದುಬಾರಿಯಾಗಿ ಸಂಸ್ಕೃತ ಉಪಯೋಗಿಸಿಲ್ಲ, ಆಗಿನ ಕಾಲದಲ್ಲಿ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲೇ ಹೇಳಿದ್ದಾರೆ.
ಕ್ಲೇಶಗಳೆಂದರೇನು ಅನ್ನೋ ಮೊದಲನೇ ಪ್ರಶ್ನೆಗೆ ಈ ಶ್ಲೋಕ ಏನಿದೆ ಅಂತ ನೋಡೋಣ. ಆ ಶ್ಲೋಕ ಕ್ಲೇಶಗಳು ಯಾವುದು ಎಂದರೇನು ಅನ್ನೋದಕ್ಕೆ ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶಾಹ ಕ್ಲೇಶಾಹ ಅಂತ ಹೇಳಿದರು. ಆ ಶ್ಲೋಕ 5 ಪದಗಳಿದೆ. ಅವಿದ್ಯೆ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶಾಹ. ಈ 5 ನಮಗೆ ದಾರುಣ ದುಃಖಗಳನ್ನು ತಂದೊಡ್ತವೆ. ಇವು ಬೆಳಗ್ಗೆ ಕೇಳಿ ಬಂದಿದೆ 4 ಉಪನ್ಯಾಸಗಳಲ್ಲಿ. 4 ಉಪನ್ಯಾಸಗಳಲ್ಲಿ ಈ ಪದಗಳಲ್ಲದೆ ಹೋದ್ರೂ ಅರ್ಥನ ಕೇಳಿಸ್ಕೊಂಡಿದ್ದೀವಿ. ಅವಿದ್ಯೆ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶ. ಅವಿದ್ಯೆ ಎಲ್ಲ ಬುದ್ಧಿವಂತರೇ, ಎಲ್ಲರೂ ದಡ್ರೆ, ಎಲ್ಲರೂ ಬುದ್ಧಿವಂತರೇ. ಇಡುತ್ತಾ ಇದ್ದೀವಿ ಯೋಗ ಮಾರ್ಗದಲ್ಲಿ ಇರೋರು, ಇಡೂ ಕೂಡ್ದು ಎಲ್ಲವೂ ಅನುಮಾನವೇ. ಓದೋದು ಮಾತ್ರ ಡಿಗ್ರಿ ಪಡೆದಿದ್ದೇವೆ, ಓದಿರೋದು ಹೊರಗಿನ ಸ್ಕೂಲು ಕಾಲೇಜುಗಳಲ್ಲಿ. ಜೀವನದಲ್ಲಿ ಮಾರ್ಕ್ಸು ಇಷ್ಟರಲ್ಲಿದ್ದೀವಿ, 0ನಲ್ಲಿ. ಜೀವನದಲ್ಲಿ ಎಷ್ಟಪ್ಪ ಅಂತಂದರೆ ಈ ದಾರಿನಲ್ಲಿ ನಮಗೆ ಮಾರ್ಕ್ಸ್ ಏನಾದರೂ ಕೊಟ್ಟರೆ ಎವ್ಯಾಲ್ಯೂಷನ್ನು 0. ಯಾಕೆ ಅಂದರೆ ಈ ಅಡ್ಡಿಗಳನ್ನು ತೊಲಗಿಸ್ಕೊಳ್ಳೋ ಪ್ರಯತ್ನದಲ್ಲೇ ಇಲ್ಲ ನಾವು. ಆದರೆ ಹೊರಗಿನ ಕಾಲೇಜಿನಲ್ಲಿ 100ಕ್ಕೆ 80-90 ಮೇಲೆ ಪಡೆದಿದ್ದೀವಿ ಹೊರಗಿನ ಕಾಲೇಜಲ್ಲಿ. ಆದರೆ ಈ ಕಾಲೇಜಿನಲ್ಲಿ ಆ ಮಾರ್ಗದಲ್ಲಿ ನಡೀದೇ ಇರೋದರಿಂದ ನಾವೆಲ್ಲರೂ ಅವಿದ್ಯಾವಂತರು. ಹೊರಗಡೆ ಯಾರಾದರೂ ನಮ್ಮನ್ನು ಅವಿದ್ಯಾವಂತರು ಅಂತ ಅನ್ನಲಿ ಒಪ್ಕೊಳ್ತೀವ? ಸ್ಥೂಲ ಜೀವನ ಸ್ಥೂಲ ಪ್ರಜ್ಞೆಯಲ್ಲಿ ಒಪ್ಕೊಳ್ಳೋದಿಲ್ಲ. ಆದರೆ ಯೋಗ ಮಾರ್ಗದಲ್ಲಿ ನಾವು ಇವರೇ. ಅನಂತರ ಅಸ್ಮಿತ, ಎರಡನೇದು ಅಸ್ಮಿತ, ಅವಿದ್ಯಾ ಅಸ್ಮಿತ. ಎಲ್ಲವೂ ಸಂಶಯವಿದೆ, ಹೌದೋ ಅಲ್ವೋ, ಹೌದೋ ಅಲ್ವೋ. ಇಲ್ಲಿ ಇಲ್ಲದೇ ಇರುವುದು ಈ ಸ್ಟೇಜ್ ಮೇಲೆ ಈಚೆಗೆ ಬರುವುದೇ ಇಲ್ಲ. ಥಿಯಾಸಫಿ ಸಾಹಿತ್ಯದಲ್ಲಿ ಇಲ್ಲದೇ ಇರುವುದು ಹೇಳುವುದಿಲ್ಲ. ಬೇಕಾದ್ರೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಗೊತ್ತಿಲ್ಲದೆ ಹೋದರೆ ಉಡಾಫೆ ಉತ್ತರ ಹೇಳುವುದಿಲ್ಲ. ನನಗೆ ಗೊತ್ತಿಲ್ಲ ಅಂತಲೇ ಬರುತ್ತೆ ಉತ್ತರ. ನನಗೆ ಗೊತ್ತಿಲ್ಲ, ಹಿರಿಯರಿಂದ ತಿಳ್ಕೊಂಡು ಬೇಕಾದ್ರೆ ಹೇಳೋಣ. ಹಿರಿಯರಿಂದ ನನಗೆ ಗೊತ್ತಿಲ್ಲ ಅಂತಂದರೆ ಏನಾಗೋಗುತ್ತೆ ನನ್ನ ಅಂತಸ್ತು ಅಂತ ಹೇಳಿ ಏನೋ ಒಂದು ಉತ್ತರ ಹೇಳುವುದಿಲ್ಲ ಥಿಯಾಸಫಿ. ಅದು ಅಸ್ಮಿತ. ಬಿಲ್ಲೇ ಬಿಟ್ಟುಬಿಡ್ಬೇಕದು. ರಾಗ ದ್ವೇಷ ಬದುಕಿನಲ್ಲಿ ರಾಗ ಆಸೆನೇ. ಆಸೆ ದುರಾಸೆ ಆಗಬಾರ್ದು. ಆಸೆ ದುರಾಸೆ ಆದರೆ ಇಡುತ್ತೀವಿ, ಜನ್ಮಗಳು ಹೆಚ್ಚಾಗುತ್ತೆ. ಮನುಷ್ಯನಿಗೆ ರಾಗ ಈ ಸ್ಥೂಲ ಶರೀರ ಬಿಡುವವರೆಗೆ ರಾಗ. ಬೆಳಗ್ಗೆ ಸಾಯಂಕಾಲದ ಉಪನ್ಯಾಸದಲ್ಲಿ ಆ ಯಾಜ್ಞವಲ್ಕರ ಶಿಷ್ಯರು ಇಬ್ಬರು, ಜನಕರು ಮತ್ತು ಆ ಋಷಿಕುಮಾರ ಒಂದು ಕಡೆ ಓದಿದ್ದರಿಂದ ನಾನು ರಾಜನ ಆದಮೇಲೆ ನನ್ನ ಅರಮನೆ ಪಕ್ಕದಲ್ಲೇ ನಿನಗೊಂದು ಆಶ್ರಮ ಕಟ್ಕೊಡ್ತೀನಿ ಅಂತ ಕಟ್ಕೊಟ್ಟಿದ್ರು. ಆ ಅರಮನೆ ಆವರಣವೆಲ್ಲ ಬೆಂಕಿ ಸುಡ್ತಾ ಇರೋವಾಗ ಕಾವಲುಗಾರರು ಬಂದು ಹೀಗಾಯಿತು ಘಟನೆ ಅಂತ ಹೇಳಿದರು. ಸುಟ್ಟೋಯ್ತು, ನಾವು ಏನು ಮಾಡಲಿ ಅಂತ ರಾಜನು ಜನಕ್ಕನ್ನು ಸುಮ್ಮನೆ ಇದ್ದರೆ ನನಗೆ ಲಂಗೋಟ ಆಗೋಯ್ತು ಅಂತ ಅವ್ರ ಬೊಂಬಡಿ ಬಗೆಹರಿಸೋದು. ಆ ಹಂತದ ಸ್ಥಿತಿಲಿದ್ದೀವಿ. ಹೊರನೋಟಕ್ಕೆ ಮಾತ್ರ ನಾವೆಲ್ಲ ಬಿಟ್ಟೋರು. ಆ ಸನ್ಯಾಸಿ ಜೀವನ ಹೊರನೋಟಕ್ಕೆ ಸನ್ಯಾಸಿ, ಆದರೆ ಒಳಗಡೆ ಲಂಗೋಟಿ ಆಸೆ ಬಿಟ್ಟಿಲ್ಲ. ಆ ಕೌಪೀನದ ಆಸೆ ನೋಡಿ ಹೇಗಿದೆಯೋ ಅದು ನಮ್ಮ ಇದು ರಾಗ. ಇರಬೇಕು ರಾಗ, ಸೌಖ್ಯವಾಗಿರಬೇಕು, ಆರೋಗ್ಯವಾಗಿರಬೇಕು. ಈ ಶರೀರ, ಮನೆ, ಮಠ, ಜೀವನಕ್ಕೆ ಬೇಕಾಗಿರುತ್ತ ಸೌಕರ್ಯ ಎಲ್ಲವೂ ಇರಬೇಕು. ಆದರೆ ಇನ್ನೊಬ್ಬರಿಗಿಂತ ಅನ್ನೋದು ಕೂಡ್ದು ನೋಡಿ ಹೇಗಿದೆಯಾ. ಅದು ಯೋಗ ಮಾರ್ಗದಲ್ಲಿ ಅಡ್ಡಿ, ಅದು ರಾಗ. ಇನ್ನು ದ್ವೇಷ, ಹೀಗೆ ಬರದೇ ಹೋದರೆ ನನಗೆ ನನ್ನ ಆಸೆಗಳು ಪೂರೈಸದೆ ಹೋದರೆ ಏನು ಬದುಕೋ, ಅವನು ಸಹಾಯ ಮಾಡಲಿಲ್ಲ, ಏನು ಬದುಕೋ, ಎಷ್ಟು ಕೇಳ್ಕೊಂಡ್ರು ಆ ಫೈಲ್ಗೆ ರುಜುನೇ ಹಾಕಲಿಲ್ಲ. ವ್ಯತ್ಯಾಸದ ಫೈಲ್ ಅದು, ನಮ್ಮ ಇಂಡೆಂಟು ವ್ಯತ್ಯಾಸದ್ದು. ಈ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೆ ದ್ವೇಷ ಸಾಧಿಸ್ತೀವಿ ಅವನ ಮೇಲೆ, ಅದು ರಾಗ ದ್ವೇಷ. ಅನಂತರ ಅಭಿನಿವೇಶ, 5ನೇ ಪದ. ಇವೆಲ್ಲ ಕ್ಲೇಶಗಳು, ಪಂಚಕ್ಲೇಶಗಳು. ಅಭಿನಿವೇಶ ಅಂತಂದರೆ ಏನು ಅಂತಂದರೆ
ಜನ್ಮಗಳು ಈಗ ಈ ಜನ್ಮದಲ್ಲಿ ಹೀಗಿದ್ದೀವಿ. ಈ ಸೊಸೈಟಿನಲ್ಲಿ ಸದಸ್ಯತ್ವ ಪಡೆದಿದ್ದೀವಿ. ಯಾವ ಕಾಲದ ಪುಣ್ಯವೋ ಹೇಳೋಕ್ಕೆ ಬರೋಲ್ಲ. ಆದರೆ ಬದಲಾವಣೆಗೆ ಒಂದು ಸನ್ನಿವೇಶ ಒದಗಿದೆ ಈ ಸೊಸೈಟಿ ಮೂಲಕ. ಆಗ ಏನು ಮಾಡಬೇಕು ಅಂತಂದರೆ, ಶರೀರ ಮುದಿ ಆಗ್ತಾ ಆಗ್ತಾ ಈ ಸೊಸೈಟಿಯ ಸಹಾಯ ನಾವು ಪಡೆಯೋದಕ್ಕೆ ತಾಕತ್ತಿಲ್ಲದೆ ಹೋದರೆ ಆದಷ್ಟು ಶರೀರದ ವ್ಯಾಮೋಹ ಬಿಡಬೇಕು. ಶರೀರದ ವ್ಯಾಮೋಹ, ನಾನು ಇನ್ನೂ ಬದುಕಬೇಕು ಅನ್ನೋ ಆಸೆ ಬಿಡಬೇಕು ಅನ್ನೋದು ಅಭಿನಿವೇಶದ ಅರ್ಥ. ಅಲ್ಲಿ ಇನ್ನೊಂದು ಸಹಾಯ ಮಾಡಿದೆ ನಮ್ಮ ಸೊಸೈಟಿಯ ತಿಳುವಳಿಕೆ ನಮಗೆ ಕೊಟ್ಟಿದೆ. ಏನಪ್ಪ ಅಂತಂದರೆ, ಆಸೆ ಪಡೋಣ, ಬದುಕಬೇಕು ಅನ್ನೋ ಆಸೆ ಪಡೋಣ. ಈ ಸ್ವಲ್ಪ ಕಾಲದಲ್ಲೇ ನಮ್ಮ ಬದಲಾವಣೆಗೋಸ್ಕರ ಜ್ಞಾನ ಪಡೆಯುವಂಥ ಸನ್ನಿವೇಶವನ್ನು ಒದಗಿಸ್ಕೊಳ್ಳೋಣ, ಬದುಕೋಣ. ಅಷ್ಟು ಶರೀರದ ವ್ಯಾಮೋಹ ಬೇಡ ಅಂತ ಹೇಳಿ ಪತಂಜಲಿ ಹೇಳಿದ್ದಾರೆ. ಸೊಸೈಟಿ ಅದಕ್ಕೆ ಸ್ವಲ್ಪ ಸೇರಿಸಿದೆ. ಬದುಕೋ ಆಸೆ ಇರಲಿ, ಆ ಕಡಿಮೆ ಅವಧಿನಲ್ಲೇ ನಾವೊಂದು ಸನ್ಮಾರ್ಗದಲ್ಲಿ ನಡೆಯುವ ಬೆಳವಣಿಗೆಯನ್ನು ತಿಳಿಯೋಣ. ಅದಕ್ಕೋಸ್ಕರ ಬದುಕೋಣ, ಬದುಕೋ ಆಸೆ ಬಿಡಿ ಅಂತ ಹೇಳಿ ಅವರು ಹೇಳಿದ್ದಾರೆ ಪತಂಜಲಿಗಳು. ಇಲ್ಲಿ ಬದುಕೋ ಆಸೆ ಇದ್ದರೂ ಸಮೇತ ಈ ಮಾರ್ಗದಲ್ಲಿ ಹೋಗೋದಕ್ಕೆ ಬದುಕೋಣ ಅಂತ ಅಂದ್ಕೊಳ್ಳೋಣ. ಅಭಿನಿವೇಶದ ಅರ್ಥ ನೋಡಿ. ಇವು ನಮಗೆ ಈ 5 ಒಂದು ದೊಡ್ಡ ಅಡ್ಡಿಗಳು. ಅವಿದ್ಯಾ, ಅಸ್ಮಿತ, ರಾಗದ್ವೇಷ, ಅಭಿನಿವೇಶ, ಕ್ಲೇಶಗಳು, ಅಡ್ಡಿಗಳು ನಮ್ಮ ಯೋಗ ಮಾರ್ಗದಲ್ಲಿ. ಅವನ್ನು ತೊಲಗಿಸ್ಕೊಳ್ಬೇಕು. ಹೇಗೆ? ಇದು ಅಡ್ಡಿಗಳಿದ್ದೇ ಇರ್ತವೆ, ತೊಲಗಿಸ್ಕೊಳ್ಬೇಕು ಹೇಗೆ? ಅದು ಒಂದೊಂದೂ ಅವಿದ್ಯೆಗೂ ಒಂದು ಸೂತ್ರ ಹೇಳಿದ್ದಾರೆ. ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶಕ್ಕೂ ಬೇರೆ ಬೇರೆ 5 ಸೂತ್ರಗಳು ಹೇಳಿದ್ದಾರೆ. ಅದಿರಲಿ, ಯಾಕೆಂದರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ 5 ಸೂತ್ರಗಳನ್ನು ಪೆಂಡಿಂಗ್ ಇಡೋಣ. ತೊಲಗಿಸ್ಕೊಳ್ಳೋದು ಇವಾಗ ಮುಖ್ಯ. ತೊಲಗಿಸ್ಕೊಳ್ಳೋದಕ್ಕೂ ಪತಂಜಲಿಗಳೇ ಹೇಳಿದ್ದಾರೆ, ಥಿಯಾಸಫಿ ಹೇಳಿದೆ. ಆದಷ್ಟು ವೈರಾಗ್ಯನ ಕೇಳಿಸ್ಕೊಂಡಿದ್ದೇವೆ. ವೈರಾಗ್ಯ ಅಂತಂದರೆ ಎಲ್ಲ ಬಿಟ್ಟು ನೀನು ಕಾಡಿಗೆ ಹೋಗಿ ಕಪ್ಪಿನ ಕಟ್ಕೊಂಡು ಹಿಮಾಲಯ ಪರ್ವತದಲ್ಲಿ ಋಷಿಗಳಿದ್ದಂಗೆ ಇರೋ ಸನ್ನಿವೇಶದಲ್ಲಿ ಹೋಗು ಅಂತ ಹೇಳೋದಿಲ್ಲ. ವೈರಾಗ್ಯ ಇದ್ದದರಲ್ಲಿ ಸುಖ ಸಂತೋಷವಾಗಿ ಹೇಗೆ ಬದುಕುವುದು, ಹೇಗೆ ಸನ್ಮಾರ್ಗದಲ್ಲಿ ನಡೆಯುವುದು ಅಂತ ತಿಳಿಸುವುದೇ ವೈರಾಗ್ಯ, ಆಶಾರಾಹಿತ್ಯ ಮೂಲಕ. ಅದಕ್ಕಾಗಿ ಇವರು ಏನು ಹೇಳಿದ್ದಾರೆ ಅಂತ ಕಿವಿಗೆ ಹಾಕ್ಕೊಳ್ಳೋಣ. ಈ ಕ್ಲೇಶಗಳನ್ನು ಯಾವ ರೀತಿ ನಾವು ಸುಧಾರಿಸ್ಕೊಂಡು ಮುಂದುವರಿಬೋದು. ಅವುಗಳನ್ನು ಹೇಗೆ ತಡೀಬೋದು, ಜೀವನದಲ್ಲಿ ಹೇಗೆ ನಾಶನೇ ಮಾಡಿಬಿಡ್ಬೋದು ಅಂತ ಹೇಳಿ ಪತಂಜಲಿಗಳೇ ಹೇಳಿದ್ದಾರೆ ಸೂತ್ರಗಳ ಮೂಲಕ. ಸಮಾಧಿ ಭಾವನಾರ್ಥ ಕ್ಲೇಶತನೂಕರಣಾಸ್ತಶ್ಚ. ಈ ಹಂತಕ್ಕೆ ನಾವು ಯೋಚಿಸಬೇಕು. ಈ ಹಂತಕ್ಕೆ ಏನು? ಈ ಕ್ಲೇಶಗಳ ತೀವ್ರತೆಯನ್ನು ಕಡಿಮೆ ಮಾಡಬೇಕಾಗಿದ್ದರೆ ಸಮಾಧಿ ಸ್ಥಿತಿಯ ಕಡೆ ಹೋಗಬೇಕು. ಸಮಾಧಿ ಸ್ಥಿತಿ ಅಂತಂದರೆ ಅದು 8ನೇ ಮಜಲು ಆ ಯೋಗ ಸೂತ್ರಗಳಲ್ಲಿ ಕೊನೆಯ ಸೂತ್ರ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಆ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ನಾವು. ಈ ಕ್ಲೇಶಗಳನ್ನು ಹಿಂದಕ್ಕೆ ಕಳಿಸ್ಬೇಕಾಗಿದ್ದರೆ ಹೇಗೆ? ಸಮಾಧಿ ಸ್ಥಿತಿಗೆ ನಾವು ಹೋಗಬೇಕಾಗಿದ್ದರೆ ವಿವರಣೆ ಕೊಡುವುದಿಲ್ಲ, ಯಾಕೆಂದರೆ ಅವರ ಉಪನ್ಯಾಸಗಳಲ್ಲಿ ಬರುತ್ತೆ. ಯಮ ನಿಯಮ ಇರುವಂಥ 5 ಅಂಶಗಳನ್ನು ಮೈಗೂಡಿಸ್ಕೊಳ್ಳಬೇಕು, ಅದರಂತೆ ನಡೀಬೇಕು. ಯಮದಲ್ಲಿ 5 ನಿಮಿಷ 5 ಪದ ಕೊಟ್ಟಿದ್ದಾರೆ, ನಿಯಮದಲ್ಲಿ 5 ಪದ ಕೊಟ್ಟಿದ್ದಾರೆ. ವ್ಯತ್ಯಾಸಗಳನ್ನು ಹೋಗಲಾಡಿಸ್ಕೊಂಡು ನಾವು ಮುಂದುವರಿಬೇಕು ಯೋಗ ಜೀವನದಲ್ಲಿ. ಆಸನ, ಪ್ರಾಣಾಯಾಮ, ಆಸನ ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ ನಮ್ಮನ್ನು. ಒಂದು ಸ್ಥಿತಿಗೆ ಆಸನ ಸಾಮಾನ್ಯ ಅಲ್ಲ. ಒಂದು ಆಸನದಲ್ಲಿ ಕುಳಿತುಕೊಂಡ್ರೆ ಅಬ್ಬಾ ನನಗೆ ಇದು ನೋವು ಅದು ನೋವು ಅಂತ ಭಾವನೆ ಬಂದುಬಿಡುತ್ತೆ. ಆ ನೋವನ್ನು ಕಳೆದುಕೊಂಡು ಕೊನೆ ಸ್ಥಿತಿಗೆ ಗಂಟೆಗಟ್ಟಲೆ ಪತಂಜಲಿ ಮಹರ್ಷಿಗಳು ವ್ಯಾಖ್ಯಾನದಲ್ಲೇ ಹೇಳಿದೆ, 4.5 ಗಂಟೆ ಒಂದು ಆಸನದಲ್ಲಿ ಯಾವ
ನೋವು ಇಲ್ಲದೆ ಕುಳಿತುಕೊಂಡ್ರೆ ಆ ಆಸನ ಸಿದ್ಧಿಸುತ್ತೆ. ನಮಗೆ ಯಾಕೆ ಆಸನ ಬೇಕು ಅಂತಂದರೆ ನಮ್ಮ ಪ್ರಜ್ಞೆ ಸಮಾಧಿ ಸ್ಥಿತಿಗೆ ಹೋಗಬೇಕು. ಸಮಾಧಿ ಸ್ಥಿತಿಗೆ ನಾವು ಹೋಗಬೇಕು ಅಂತಂದರೆ ಈ ಆಸನ ತಿಳುವಳಿಕೆ ಕೊಡುತ್ತೆ ನಮಗೆ. ಅಯ್ಯೋ ಇದು ನಾವು ಅದು ನೋವು ಅಂತಂದರೆ ಸ್ಥೂಲ ಪ್ರಜ್ಞೆ ಸ್ಥೂಲ ಪ್ರಜ್ಞೆಗೆ ಹೋಗ್ಬಿಡ್ತೇವೆ. ಸ್ಥೂಲ ಪ್ರಜ್ಞೆ ಬಿಟ್ಟು ಸೂಕ್ಷ್ಮ ಪ್ರಜ್ಞೆ ವೇದಾಂತದ ಪ್ರಕಾರ ಈ ಕಡೆ ಗಮನ ಹರಿಸ್ಬೇಕು ಅಂತಂದರೆ ಆ ನೋವೇ ಕಾಣಿಸ್ಕೂಡ್ದಲ್ಲಿ ಆಸನದಲ್ಲಿ. ಅದು ವಿಶೇಷವಾಗಿ ಅದು ವ್ಯಾಖ್ಯಾನದಲ್ಲಿ ಯಾವುದು 4 ಆಸನ ನಾವು ಮುಂದುವರಿಬೇಕು ಆಸನದಲ್ಲಿ ಅಂತ ಅವರು ತಿಳಿಸ್ಬೋದು. ಆಮೇಲೆ ಕೇಳಿಸ್ಕೊಳ್ಳೋಣ, ಅದು ಬೇರೆ ಮಾತು. ನೋಡಿ, ಆಸನ ಯೋಗಾಸನವಾಗಬೇಕು, ಎಕ್ಸರ್ಸೈಸ್ ಅಲ್ಲಾದ ಆಸನ. ಕಾಯಿಲೆಗೋಸ್ಕರ ನಾನು ಈ ಆಸನ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಸಮಾಧಿ ಸ್ಥಿತಿಗೆ ಹೋಗೋದಿಲ್ಲ. ಉಪನ್ಯಾಸಕ್ಕೆ ಹೋಗ್ತೀವಿ, ಉಪನ್ಯಾಸದಲ್ಲಿ ಎಲ್ಲವೂ ಅರ್ಥೈಸ್ತೀವಿ, ಆದರೆ ಸಮಾಧಿ ಸ್ಥಿತಿಯ ಆ ಜ್ಞಾನಕ್ಕೆ ನಾವು ಹೋಗೋದಿಲ್ಲ. ಅದಕ್ಕಾಗಿ ಆಸನವೂ ಸಮೇತ ಯೋಗಾಸನವಾಗಬೇಕು ಹೇಳ್ಕೊಡ್ತಾರೆ. ಅದರಂತೆ ನಾವು ನಡೆದರೆ ಆ ಆಸನ ಯೋಗಾಸನವಾಗುತ್ತೆ. ದೊಡ್ಡವ್ರು ತಿಳಿಸ್ತಾರೆ ನಮಗೆ. ಇನ್ನೂ 3 ದಿನ 4 ದಿನ ಆ ತರಗತಿನಲ್ಲಿ ನಾವು ಹಾಜರಿ ಆದರೆ ಸ್ವಲ್ಪ ನಮ್ಮ ತಲೆಯೊಳಕ್ಕೆ ಬೀಳಬಹುದು. ಹಾಜರಿ ಆಗೋಣ. ಆನಂತರ ಪ್ರಾಣಾಯಾಮ ಇಲ್ಲಿ ಹೇಳಿರುವುದು ಪ್ರಾಣಾಯಾಮ ಹೀಗೆ ಮಾಡಿ, ಈ ಉಸಿರಾಟ ಹೀಗಿರಬೇಕು ಹಾಗಿರಬೇಕು ಅನ್ನುವುದು ಹೊರನೋಟ. ಆದರೆ ಒಳ ಪ್ರಾಣಾಯಾಮ ಅಂತಂದರೆ ನಮ್ಮ ಪಂಚಪ್ರಾಣಗಳ ಶುದ್ಧೀಕರಣ. ಬೆಳಗ್ಗೆ ನಮ್ಮ ಯೋಗತಾರ ಪೂಜೆನಲ್ಲಿ ಬರುತ್ತೆ, ಭಾರತ ಸಮಾಜ ಪೂಜೆಯಲ್ಲಿ ಆ ಮಂತ್ರ. ಪಂಚಪ್ರಾಣಿಗಳನ್ನು ಇದ್ದಾವೆ, ಅವುಗಳನ್ನು ತಿಳಿದು ಹೋಗಲಾಡಿಸ್ಕೊಳ್ಬೇಕು, ಶುದ್ಧೀಕರಣ ಮಾಡಿಕೊಳ್ಬೇಕು ಅಂತ. ಹೇಗೆ ಅನ್ನುವುದು ಹೇಳಿಕೊಟ್ಟವರೇ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ನೀನು ಇದನ್ನು ಇನ್ನೊಬ್ರಿಗೆ ಹೇಳ್ಕೊಡ್ದು ಅಂತ. ಅದು ಬೇರೆ ಮಾತು. ತಿಳಿದವರಿಂದ ನುರಿತ ಗುರುಗಳಿಂದ ವೈಜ್ಞಾನಿಕವಾಗಿ ತಿಳಿಸ್ಕೊಡೋರ ಹತ್ರನೇ ಅದು ಕಲಿಬೇಕು. ಅವ್ರು ಇರೋವಾಗೇ ನಾವು ಕಲ್ತ್ಕೊಳ್ಬೇಕು. ಒಂದು ಸಲ ಕಲಿಸಿರ್ತಾರೆ, ಅವರು ಮನೆಗೆ ಹೋಗಿರ್ತಾರೆ, ಬೇರೆ ಕೆಲಸಕ್ಕೆ ಹೋಗಿರ್ತಾರೆ. ಆ ರೀತಿ ನಾವು ಪ್ರಯತ್ನ ಮಾಡಿದರೆ ಹುಚ್ಚರಾಗ್ತೀವಿ ಅಂತ ಹೇಳಿದೆ ಆ ಗ್ರಂಥದಲ್ಲಿ. ಪಂಚಪ್ರಾಣಿಗಳನ್ನು ಪ್ರಾಣಾಪಾನ ವ್ಯಾನೋದಾನ ಸಮಾನಾಮೇ ಶುದ್ಧಂತಂ, ಇವನ್ನು ಶುದ್ಧೀಕರಣ ಮಾಡಿಕೊಳ್ಳುವುದು ಪ್ರಾಣಾಯಾಮ. ಹೊರನೋಟಕ್ಕೆ 13-14 ಈ ಮೂಗಿನಿಂದ ಈ ಹೊಳ್ಳೆಯಿಂದ ಗಾಳಿ ಬಿಟ್ಟು ಈ ಹೊಳ್ಳೆಯಿಂದ ತೆಗೀರಿ, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದೇ. ಸದ್ಯಕ್ಕೆ ಅದು ಪೂರ್ಣ ಪ್ರಾಣಾಯಾಮ ಅಂತ ಹೇಳಿ ನಾವು ತಿಳ್ಕೊಂಡು ಅಲ್ಲೇ ಇರ್ಕೊಡ್ದು. ಈ ಪಂಚಪ್ರಾಣಗಳನ್ನು ಶುದ್ಧಿ ಮಾಡಿಕೊಳ್ಬೇಕು. ಹೊರನೋಟಕ್ಕೆ ಅದೇ ಗ್ರಂಥದಲ್ಲಿ ಈ ಪ್ರಾಣಾಯಾಮ ಈ ಕಡೆ ಶುದ್ಧಿ ಮಾಡುತ್ತೆ, ಈ ಕಡೆ ಹರಿದಾಡುತ್ತೆ ಅಂತ ಹೇಳ್ತಾರೆ. ಅದು ಬೇರೆ ಮಾತು ಇರಲಿ. ಅದು ಪ್ರಾಣಾಯಾಮ. ಇಲ್ಲದೆ ಹೋದರೆ ಯಾಕೆ ಅಂದರೆ ನಾವು ಕ್ಲೇಶಗಳನ್ನು ಕಳ್ಕೊಳ್ಬೇಕಲ್ಲ, ಆ ಉದ್ದೇಶದಿಂದ ಪ್ರಾಣಾಯಾಮ ಇದಪ್ಪ ಅಂತ ಹೇಳಿ ಆ ಪಂಚಪ್ರಾಣಗಳನ್ನು ಹೇಳಿರೋದು. ಪ್ರಾಣಾಪಾನ ವ್ಯಾನೋದಾನ ಸಮಾನಾಮೇ ಶುದ್ಧಂತಂ 5 ಇವೆ ಅಲ್ಲಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ಪೂರ್ಣ ಶುದ್ಧಿ ಮಾಡಿಕೊಂಡ್ರೆ ಯೋಗಿ ಆಗ್ತಾನೆ. ಬರೀ ಈ ಪ್ರಾಣಾಯಾಮ ನಾಸಿಕ ಅದು ಇದು ಹೇಳಿದರೆ ಈತ ಯೋಗಿ ಆಗುವುದಿಲ್ಲ, ಆ ಮಾರ್ಗದಲ್ಲಿ ಓದಂಗೆ ಆಗತ್ತೆ. ಅದು ಪ್ರಾಣಾಯಾಮ. ಕ್ಲೇಶಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಅದು. ಆಮೇಲೆ ಕ್ಲೇಶಗಳನ್ನು ಹೋಗಲಾಡಿಸ್ಕೋಬೇಕಾಗಿದೆ, ಇದು ಗೊತ್ತಿದೆ. ಅವರು ಹೇಳ್ತಾರೆ, ನಾನು ಹೆಚ್ಚಾಗಿ ಇದ್ರ ಬಗ್ಗೆ ಟಚ್ ಮಾಡೋದಿಲ್ಲ. ಕ್ರಿಯಾಯೋಗದ ಬಗ್ಗೆ ಹೇಳ್ತಾರೆ ಅವರು. ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ ಅಂತ ಇದೆ. 3 ಪದ: ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇವನ್ನು ಅರ್ಥೈಸ್ಕೊಂಡು ನಮ್ಮಲ್ಲಿರೋ ದೋಷಗಳನ್ನು ಹೋಗಲಾಡಿಸ್ಕೊಂಡಾಗ ಈ ಕ್ಲೇಶಗಳಿಂದ ಹೊರಬರ್ತೇವೆ. ತಪಸ್ಸು, ತಪಃ ಸುಡುವುದು, ಏನು ವ್ಯತ್ಯಾಸಗಳಿದೆಯೋ, ವ್ಯತ್ಯಾಸದ ಗುಣಗಳಿದೆಯೋ, ಇಷ್ಟೊತ್ತು ಈ ಕಡೆ 8 ತಿಳ್ಕೊಂಡಿವೆ ಇತಿಹಾಸ ಸಾಹಿತ್ಯದ ಮೂಲಕ. ಈ ಯೋಗ ವಿಜ್ಞಾನದ ಪ್ರಕಾರ, ಪತಂಜಲಿ ಮಹರ್ಷಿ ಪ್ರಕಾರ 5 ಕ್ಲೇಶಗಳಿವೆ. ಅದನ್ನು ಅರ್ಥ ಮಾಡ್ಕೊಂಡ್ವಿ, ತಿಳ್ಕೊಂಡ್ವಿ, ಕೇಳಿಸ್ಕೊಂಡ್ವಿ. ಇವನ್ನು ಹೋಗಲಾಡಿಸಿಕೊಳ್ಳುವುದು ತಪಃ, ಇಲ್ಲದೆ ಮಾಡಿಕೊಳ್ಳುವುದು. ತಪಃ ಅಂದರೆ ಸುಡುವುದು, ಬೆಂಕಿ ಹಾಕಿ ಸುಟ್ಟಾಕುವುದು. ತಪ ಅಂತಂದರೆ ಸುಡುವುದು, ಇಲ್ಲದೆ ಮಾಡಿಕೊಳ್ಳುವುದು. ಅವನ್ನು ಇಲ್ಲದೆ ಮಾಡಿಕೊಂಡ್ರೆ ತಾನಾಗಿ ಯೋಗ ಮಾರ್ಗದಲ್ಲಿ ಮುಂದುವರಿತೇವೆ. ತಪ
ವ್ಯತ್ಯಾಸಗಳನ್ನು ಇಲ್ಲದೆ ಮಾಡಿಕೊಳ್ಳೋದು ತಪಸ್ಸು, ತಪಃ. ಇನ್ನು ಸ್ವಾಧ್ಯಾಯ ಅಂತಂದರೆ ನನ್ನನ್ನು ನಾನು ತಿಳಿಯುವುದು, ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ನಾನು ಅಲ್ಲಿಗೆ ಹೋಗಬೇಕಾಗಿದ್ದರೆ ಯಾವ ರೀತಿ ಜೀವನ ಮಾಡಬೇಕು ಅಂತ ತಿಳ್ಕೊಳ್ಳುವುದು ಸ್ವಾಧ್ಯಾಯ. ನನ್ನನ್ನು ನಾನು ತಿಳಿಯುವುದು. ಒಳ್ಳೆಯ ಸದ್ಗ್ರಂಥಗಳನ್ನು ಓದುವುದೂ ಸ್ವಾಧ್ಯಾಯವೇ, ಸತ್ಸಂಗಗಳಲ್ಲಿ ಭಾಗವಹಿಸುವುದೂ ಸ್ವಾಧ್ಯಾಯವೇ. ಕೊನೆಯ ರಿಸಲ್ಟ್ ಹೇಗಿರಬೇಕೋ ಆ ದಾರಿಯಲ್ಲಿ ನಾನು ನಡೆಯುವುದು ಸ್ವಾಧ್ಯಾಯ. ತಪಸ್ವಾಧ್ಯಾಯ ಕೊನೆಗೆ ಈಶ್ವರ ಪ್ರಣಿಧಾನ. ಅವನು ಯಾರು, ಆ ಸೃಷ್ಟಿಕರ್ತ ಯಾರು, ನನಗೂ ಅವನಿಗೂ ಸಂಬಂಧ ಏನು, ಈ ಜನ್ಮ ಎತ್ತೋದಕ್ಕೆ ಕಾರಣ ಏನು, ಇನ್ನೊಂದು ಜನ್ಮಗಳು, ಪುನರ್ಜನ್ಮಗಳು, ಹಾಗೆ ಹೀಗೆ ಅಂತಾರಲ್ಲ, ಅವೆಲ್ಲ ಇಲ್ಲದೆ ಮಾಡಿಕೊಳ್ಳೋದಕ್ಕೆ ನಾನು ಯಾವ ರೀತಿ ಜೀವನ ಮಾಡಬೇಕು, ಅದು ಈಶ್ವರ ಪ್ರಣದಾನದ ಅಡಿಯಲ್ಲಿ. ಬರೀ ಈಶ್ವರ ಪ್ರಣದಾನ, ಅವನನ್ನು ನಾವು ತಿಳಿದುಕೊಳ್ಬೇಕು, ನಿಜವೇ ಭಗವಂತನನ್ನು ತಿಳ್ಕೊಳ್ಬೇಕು, ನಾನು ಭಗವಂತನ ದರ್ಶಿಸಬೇಕು ಅನ್ನೋ ಆಸೆ ಪಟ್ವಿ ಅಂತ ಇಟ್ಕೊಳ್ಳಿ. ಅದೇ ವರ, ವೆಂಕಿಪಟ್ಟಣದ ವರ ಬಂದುಬಿಡುತ್ತೆ ನಮ್ಮ ಬಾಯಲ್ಲಿ. ಸ್ಥೂಲವಾಗಿ ನನಗಿದು ಬೇಕು ಅಂತ ಕೇಳಿಬಿಡ್ತೀವಿ. ಈಗ ಚೆನ್ನಾಗಿ ಬದುಕಬೇಕು ಅಂತಂದರೆ ಆಸ್ತಿ ಪಾಸ್ತಿ ಒಡವೆ ವಸ್ತ್ರ ಕೇಳಿಬಿಡ್ತೀವಿ. ಭಗವಂತನೇ ಬಂದಿರುವಾಗ ಹೇಗೆ ನಡ್ಕೊಳ್ಬೇಕು ಅನ್ನೋ ಭಾವನೆನೇ ಹೋಗ್ಬಿಡುತ್ತೆ. ಅವನು ನಾನು ಒಂದೇನೆ ತಿಳಿದುಕೊಳ್ಬೇಕಷ್ಟೆ. ದೇವರು ಬೇರೆ ನಾನು ಬೇರೆ ಅಂತ ಅಂದ್ಕೊಂಡ್ರೆ ಬೇರೆನೇ. ಇಬ್ಬರೂ ಒಂದೇ, ನೀನು ಅವನು. ಕಾರಣದಿಂದ ಮನುಷ್ಯನಾಗಿ ಜನ್ಮ ಬಂದಿದ್ದೀವಿ, ಯಾವುದೋ ಕಾರಣದ ಕರ್ಮದ ಫಲವಾಗಿ. ಅದನ್ನು ಹೋಗಲಾಡಿಸ್ಕೊಂಡು ಅವನಲ್ಲಿ ಸೇರಿದ್ರೆ ನಾವು ದೇವರೇ. ನೋಡಿ ಹೇಗಿದೆಯಾ. ಆದರೆ ನಾನು ದೇವರು ಅಂತ ಹೇಳ್ಕೊಳ್ಳೋರು ಇದ್ದೀವಿ. ಆ ಹಂತಕ್ಕೆ ಹೋಗದೇ ಇದ್ರೂ ಒಂದು ಮಜಲಿಗೆ ಹೆಜ್ಜೆ ಇಟ್ಟರೆ ನಾನೇ ಅವನು ಅಂತ ಅಂದ್ಕೊಂಡ್ಬಿಡ್ತೀವಿ, ಹೇಳ್ತೀವಿ. ಆದರೆ ಈ ಹಂತದಲ್ಲಿರೋವಾಗ ನಾನು ಸ್ವಲ್ಪ ಕೆಳದರ್ಜೆನೆ, ಈ ಭಾವನೆ ಬರಬೇಕು. ದಾರಿಯಲ್ಲಿ ನಡೆದ್ರೆ ಅವನು ನಾನು ಅನ್ನೋ ಪ್ರಜ್ಞೆ ಉಂಟಾಗುತ್ತೆ. ಅದು ಈಶ್ವರ ಪ್ರಣದಾನ. ಈ ಹಂತಕ್ಕೆ ಹೋದರೆ ತಾನಾಗಿ ನಮ್ಮಲ್ಲಿರೋ ದೋಷಗಳು ಕಡಿಮೆ ಆಗುತ್ತೆ. ಯೋಗ ಮಾರ್ಗದಲ್ಲಿ ಹೆಜ್ಜೆ ಇಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಇದು ಅನೇಕ ಸಲ ಕೇಳಿಸ್ಕೊಂಡಿದ್ದೇವೆ. ಭಾವನೆ ಎಲ್ಲಿಗೆ ಬರಬೇಕು ಅಂತಂದರೆ, ಭಾವನೆ ಸಮಾನಾಮೇ ಶುದ್ಧಂತಂ, ಅದರ ಪ್ರಾರಂಭದ ಒಂದು ಕ್ರಿಯೆ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪಂಚಪ್ರಾಣಗಳಲ್ಲಿ ಸಮಾನ ಅನ್ನೋದೊಂದು ಪ್ರಾಣ, ಅದನ್ನು ಶುದ್ಧಿ ಮಾಡಿಕೊಳ್ಬೇಕು ನಾವು. ಈ ಹಂತಕ್ಕೆ ನಾವು ಬರಬೇಕಾಗಿದ್ರೆ ಸಂಸರಣೆಯಲ್ಲಿ ಯಾವ ಮಟ್ಟದಿಂದ ಬೆಳೆದು ಇಲ್ಲಿಗೆ ಬಂದಿದ್ದೀವಿ, ಯಾವ ಮಟ್ಟದಿಂದ, ಆ ಮಟ್ಟ ಬೇರೆ ನಾನು ಬೇರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಹಿಂದಿನ ಜನ್ಮದಲ್ಲಿ ಈ ಮನುಷ್ಯ ವರ್ಗಕ್ಕೆ ಬರೋಕ್ಕಿಂತ ಹಿಂದೆ ಪ್ರಾಣಿ ವರ್ಗದಲ್ಲಿದ್ದೀವಿ. ಆ ಪ್ರಾಣಿ ವರ್ಗದಲ್ಲಿರುವಂಥ ಜಂತುಗಳು ಈ ಮನುಷ್ಯ ವರ್ಗದಲ್ಲಿರುವಂಥ ನಾವು ಒಂದೇ ಅನ್ನೋ ಭಾವನೆ ಬರಬೇಕು ನಮಗೆ. ಒಂದೇ ಅನ್ನೋ ಭಾವನೆ ಬಂದಾಗ ಹಿಂಸೆ ಕಡಿಮೆ ಆಗುತ್ತೆ. ಪ್ರಪಂಚದಲ್ಲಿ ಹಿಂಸೆ ಕಡಿಮೆ ಆಗುತ್ತೆ. ಆನಂತರ ಇನ್ನೊಂದು ಕೇಳಿಸ್ಕೊಳ್ಳೋಣ, ಸಮಾನ. ಅದರ ಅರ್ಥ ಜೆ ಕೆ ಅವರ ಕಾಲದಲ್ಲಿ ಆ ಇಂಗ್ಲೆಂಡಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಇವ್ರನ್ನ ಕರ್ಕೊಂಡು ಹೋಗಿದ್ರಂತೆ. ನಡೆದ ಘಟನೆ. ಇಂಗ್ಲೆಂಡಲ್ಲಿ ಕ್ರಿಕೆಟ್ ನೋಡೋಕೆ ಕರ್ಕೊಂಡು ಹೋಗಿದ್ದಾರೆ ಜೆ ಕೆ ಅವ್ರನ್ನ. ಕ್ರಿಕೆಟ್ ಆಟ ನೋಡ್ತಾ ಆ ಕ್ರಿಕೆಟ್ ಪ್ಲೇಯರು ಬ್ಯಾಟ್ಸ್ಮನ್ನು ಒಂದು ಏಟು ಹೊಡೆದ 4 ರನ್ ಬಂದುಬಿಡ್ತು. ಜೆ ಕೆ ಅವರು ಚಪ್ಪಾಳೆ ಹೊಡೆದ್ರು ಬೇಷ್ ಅಂತ. ಅದೇ ಬೌಲರು ಈ ಬ್ಯಾಟ್ಸ್ಮನ್ಗೆ ಬೌಲ್ ಮಾಡ್ದ, ಬ್ಯಾಟ್ಸ್ಮನ್ ಔಟು, ಅದಕ್ಕೂ ಚಪ್ಪಾಳೆ ಹೊಡೆದ್ರು ಜೆ ಕೆ ಅವರು. ಆಟನ ನೋಡಿದ್ರಲ್ಲಿ ಪಕ್ಕದಲ್ಲಿರೋ ವ್ಯಕ್ತಿ ಡಾರ್ಮೆಟ್ರಿ ಕೀ ಅಂತ ಭಾಳ ಉತ್ತಮವಾದ ಎಕ್ಸಾಂಪಲ್ ಬಂದುಬಿಡ್ತು. ಕ್ರಿಕೆಟ್ ಮ್ಯಾಚು 4 ರನ್ ಮಾಡ್ದ ಬೇಷ್ ಅಂದರು, ಔಟ್ ಮಾಡ್ದ ಬೌಲರು ಬೇಷ್ ಅಂದರು. ಪಕ್ಕದಲ್ಲಿರೋ ವ್ಯಕ್ತಿ ನೀವು ಯಾವ ಗುಂಪಿಗೆ ಸೇರಿದವರು ಅಂತಂದರು. ಅದಕ್ಕೂ ಚಪ್ಪಾಳೆ, ಇದಕ್ಕೂ ಚಪ್ಪಾಳೆ. ಯಾವ ಗುಂಪಿಗೆ?
ಆಟ ಚೆನ್ನಾಗಿದೆ. ಈ ಬ್ಯಾಟ್ಸ್ಮನ್ 4 ರನ್ ತೆಗೆದ, ಯಾವುದೋ ಒಂದು ಆಕಸ್ಮಿಕ ಬಾಲ್ಗೆ, ವ್ಯತ್ಯಾಸದ ಬಾಲ್ಗೆ, ಒಳ್ಳೇದಲ್ವಾ? ಅಂಥ ಒಳ್ಳೆ ಬ್ಯಾಟ್ಸ್ಮನ್ ಯುಕ್ತಿಯಿಂದ ಅವನು ಔಟ್ ಮಾಡ್ದ, ಒಳ್ಳೇದಲ್ವಾ ಅನ್ನೋ ಉತ್ತರ ಬಂತು ಇವ್ರ ಬಾಯಲ್ಲಿ. ನಾವು ಆಗಿದ್ದರೆ, ನಾವು ಇಂಡಿಯಾ ಪಾಕಿಸ್ತಾನ ಮ್ಯಾಚು ಆಟನ ಗಮನಿಸೋದಿಲ್ಲ, ಏನಾದರೂ ಆಗಲಿ ಆ ಪಾಕಿಸ್ತಾನದವ್ರು ಸೋಡಬೇಕು, ಒಳಗೊಳಗೇನೆ ಕರಬ್ತಾ ಇರ್ತೀವಿ. ಪಾಕಿಸ್ತಾನ ಅಂದರೆ ಹೀಗೆ, ಪಾಕಿಸ್ತಾನ ಅಂದರೆ ಹೀಗೆ. ಮುಂದಿನ ಜನ್ಮ ನಮ್ಮದು ಎಲ್ಲಿ ಅಂದರೆ ಪಾಕಿಸ್ತಾನದಲ್ಲಿ. ಗ್ಯಾರಂಟಿ. ಇತಿಹಾಸವೇ ಹೇಳಿದೆ, ಸಮಾನಾಮೇ ಶುದ್ಧಂತಾಂ. ಎಲ್ಲಿಂದ ಬಂದಿದ್ದೀವಿ? ಅಲ್ಲಿಂದ. ಎಲ್ಲರೂ ಒಂದು ಅನ್ನೋ ಭಾವನೆ ಬರುವವರಿಗೆ ಕರ್ಮ ನಮ್ಮನ್ನು ಅಲ್ಲಿ ಹುಟ್ಟಿಸುತ್ತೆ. ಈ ದೇಶವನ್ನು ದ್ವೇಷಿಸ್ತೀವಿ, ಈ ದೇಶದಲ್ಲಿ ಹುಟ್ಟಿಸ್ತಾರೆ, ಇನ್ನೊಂದು ದೇಶವನ್ನು. ಎಲ್ಲೆಲ್ಲೋ ಹುಟ್ಟೋದಕ್ಕೆ ನಾವೇ ಕಾರಣಕರ್ತರು. ಇದೆಲ್ಲವೂ ಹೋಗಬೇಕಂತಂದರೆ ಒಂದು ಸಣ್ಣ ಕ್ರಿಮಿಯಿಂದ ಹಿಡಿದು ಮನುಷ್ಯನವರೆಗೆ ಎಲ್ಲರೂ ಒಂದೇ ಜೀವ ಒತ್ತಿರೋರು. ಆ ಕ್ರಿಮಿಯಿಂದ, ಕೊಚ್ಚೆನಲ್ಲಿ ಕ್ರಿಮಿ ಇರುತ್ತಲ್ಲ, ಆ ಕ್ರಿಮಿಯಾಗಿದ್ವಿ ಆ ಹಂತದಲ್ಲಿ. ಏನೋ ಒಂದು ಸನ್ಮಾರ್ಗದ ಮೂಲಕ ಜ್ಞಾನ ಹರಿಸಿದ್ರಿಂದ ಬೆಳೆದು 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 ಇವಾಗ ಮನುಷ್ಯರಾಗಿ ತೀಸಾಫ್ಕಲ್ ಸೊಸೈಟಿಗೆ ಸದಸ್ಯತ್ವ ಪಡೆದಿದ್ದೀವಿ. ಸಾಮಾನ್ಯವಾದ ಬೆಳವಣಿಗೆ ಅಲ್ಲ ನಮ್ಮದು. ಇದು ಸಮಾನದ ಅರ್ಥ. ಸಮಾನವೇ ಶುದ್ಧಿ ಅಂತ ಅಂದರೆ ಜೀವನದಲ್ಲಿ ಇವೆಲ್ಲವೂ ನಾವು ಶುದ್ಧಿ ಮಾಡಿಕೊಳ್ಬೇಕು. ದ್ವೇಷ ಬಿಡಬೇಕು. ಬಿಟ್ಟಾಗ ತಾನೇ ತಾನಾಗಿ ಯೋಗ ಮಾರ್ಗದಲ್ಲಿ ಬರುವಂಥ ಅಡ್ಡಿಗಳು ಕಡಿಮೆ ಆಗುತ್ತೆ. ಅಡ್ಡಿಗಳು. ಆದ್ದರಿಂದ ಅವಧಿನೂ ಕಾಲಾವಕಾಶನೂ ಮುಗೀತಾ ಬಂದಿದೆ. ಇವೆಲ್ಲವೂ ಸಮೇತ ಕೊನೆ ಸೂತ್ರ ಏನು ಹೇಳಿದೆ ಅಂತಂದರೆ, ಈ ಯೋಗ ಮಾರ್ಗದ ಅಡ್ಡಿಗಳನ್ನೆಲ್ಲ ನಾವು ಸುಧಾರಿಸ್ಕೊಳ್ಬೇಕಾಗಿದ್ರೆ ಯಾವ ರೀತಿ ಬದುಕಬೇಕು ಅದಕ್ಕೆ ಆ ಸೂತ್ರ ಹೇಳಿದೆ ಆ ಗ್ರಂಥದಲ್ಲಿ. ಅವ್ರು ಹಂಗೆ ಪ್ರಾರಂಭ ಮಾಡ್ಬೋದು ಮುಂದಿನ ಉಪನ್ಯಾಸದಲ್ಲಿ. ಯೋಗಾಂಗಾನ ಅನುಷ್ಠಾನಾತ್. ಯೋಗದ ಅಂಗಗಳನ್ನೆಲ್ಲ ನಾವು ಅನುಷ್ಠಾನ ಮಾಡಿದರೆ, ಯೋಗದ ಅಂಗಗಳು ಯಾವುವು? ಆ 8: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವನ್ನು ನಾವು ಪೂರ್ಣವಾಗಿ ಅನುಷ್ಠಾನ ಮಾಡಿದಾಗ ಈ ಕ್ಲೇಶಗಳು ತಾನೇ ತಾನಾಗಿ ನಮ್ಮಿಂದ ದೂರ ಆಗ್ತವೆ. ಅದನ್ನು ಆ ಶ್ಲೋಕವನ್ನು ಹಾಗೆಯೇ ಓದ್ತೇನೆ. ಈ ಬಗ್ಗೆ ಜ್ಞಾನ ವಿವೇಕ ಪಡೆಯುವುದು ಹೇಗೆ ಅಂತ ಕೊನೆಯ ಪ್ರಶ್ನೆ ಇದು. ಅದು ಯೋಗಾಂಗ ಅನುಷ್ಠಾನಾತ್ ಅಶುದ್ಧಕ್ಷಯೇ ಜ್ಞಾನ ದೀಪ್ತಿ ಆ ವಿವೇಕ ಖ್ಯಾತೇಹ. ಈ ಜ್ಞಾನ ನಮಗೆ ಲಭಿಸಬೇಕಾಗಿದ್ರೆ ಪೂರ್ಣವಾಗಿ ಯೋಗದ ಅಂಗಗಳು ಏನು ಹೇಳಿದೆ, ಆಸನ ಪ್ರಾಣಾಯಾಮದಿಂದ ಸಮಾಧಿವರೆಗೆ, ಆ ರೀತಿ ನಾವು ನಡೆದಾಗ ಮಾತ್ರ ಅಡ್ಡಿ ಆತಂಕಗಳು ನಮ್ಮನ್ನು ಅಡ್ಡಿ ಮಾಡುವುದಿಲ್ಲ, ತೊಲಗಿಬಿಡ್ತವೆ ನಮ್ಮ ಜೀವನದಲ್ಲಿ. ಆಗ ಯೋಗ ಮಾರ್ಗದಲ್ಲಿ ಪೂರ್ಣ ಗಮನ ಕೊಡ್ತೇವೆ, ಹೆಜ್ಜೆ ಇಡ್ತೇವೆ. ನಿಜವಾಗಿ ನಾವು ಒಳ್ಳೆಯವರೇ, ಆದರೆ ಪಾಕಿಸ್ತಾನ ಸೋಲ್ಲಿ ಅಂತ ಅಂದ್ಕೊಳ್ಳಲ್ವೇ? ಅಂದ್ಕೊಳ್ತೀವಿ. ನಾನು ಅನ್ನೋದು ಬಂದುಬಿಡುತ್ತೆ, ನಮ್ಮ ದೇಶ ಅನ್ನೋದು ಬರುತ್ತೆ. ಬರಬೇಕು, ನಮ್ಮ ದೇಶ ಗೆಲ್ಲಬೇಕು, ಸೋಲ್ಲೇಬೇಕು ಪಾಕಿಸ್ತಾನ ಅಂತ ಅಂದ್ಕೊಬಾರ್ದು. ಒಳ್ಳೆ ಆಟ ಆಡೋವಾಗ ಆಟಗಾರ ಆಟ ಗೆಲ್ಲಲಿ. ನಾವೇನೋ JK ಅವ್ರ ಬಗ್ಗೆ ಹಿಪ್ ಹುರೇ ಅಂತೀವಿ, ಒಳ್ಳೆಯವರಪ್ಪ, ಏನಪ್ಪ ಪ್ರಪಂಚಕ್ಕೆಲ್ಲ ಒಳ್ಳೆ ತಿಳುವಳಿಕೆ ಕೊಟ್ರಪ್ಪ ಅಂತ. ಅವರು 4 ರನ್ ಹೊಡೆದಾಗೂ ಬೇಷ್ ಅಂದರು, ಔಟ್ ಆದಾಗೂ ಬೇಷ್ ಅಂದರು. ಆ ಪದ್ಧತಿ, ಆ ಜೀವನ ಮಟ್ಟ ನಮಗೆ ಬರಬೇಕು. ಆಗ ಮಾತ್ರ ನಾವು ಈ ಯೋಗದ ದಾರಿನಲ್ಲಿ ನಡೆಯುವಾಗ ಯಾವ ಅಡ್ಡಿ ಆತಂಕಗಳು ನಮಗೆ ತೊಂದರೆ ಕೊಡ್ದಿರ ಮುಂದುವರಿಬಹುದು. ನಾವು ತೊಂದರೆ ಕೊಡ್ದಿರ. ಅದು ಈ ಕೊನೆಯ ಶ್ಲೋಕದ ಅರ್ಥ. ಯೋಗಾಂಗ ಅನುಷ್ಠಾನಾತ್ ಅಶುದ್ಧ ಕ್ಷಯೇ. ನಮ್ಮಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅವು ಶುದ್ಧವಾಗ್ತವೆ, ಅಶುದ್ಧಗಳೆಲ್ಲ ಶುದ್ಧವಾಗ್ತವೆ. ಯೋಗದ ಅಂಗಗಳ ಪ್ರಕಾರ ತಿಳುವಳಿಕೆ ಪಡೆದು ಆ ರೀತಿ ನಡೆದಾಗ ಈ 4 ದಿನಗಳು ಇವೇ ಕಿವಿಗೆ ಬೀಳ್ತಾ ಇರ್ತವೆ. ಸ್ವಲ್ಪ ಮಟ್ಟಿಗೆ ನಾವು ಪ್ರಜ್ಞೆ ಹರಿಸಿದರೆ ಆ ನಿದ್ದೆ ಇತ್ಯಾದಿಗಳು ಅಡ್ಡಿ ಆತಂಕಗಳು ಬರೋದಿಲ್ಲ. ಸ್ವಲ್ಪ ಜ್ಞಾನ ಹರಿಸಿದರೆ. ಇಲ್ಲದೆ ಹೋದರೆ ಯೋಗದ ಈ ಅಡ್ಡಿಗಳಲ್ಲಿ ಅವೂ ಒಂದು, ಆ ನಿದ್ದೆ, ಸೋಮಾರ್ತನ, ಆಲಸ್ಯ, ಅವೂ ಒಂದು. ಅದಕ್ಕಾಗಿ ಸ್ವಲ್ಪ ಜ್ಞಾನ ಹರಿಸಿ ಆ ರೀತಿ ನಡೆಯೋಣ. ಇದು ಭಾಳ ಮುಖ್ಯವಾದ್ದು. ಈ ಒಂದು ಶಿಬಿರದಲ್ಲಿ ಬರುವಂಥ
ತಿಳುವಳಿಕೆ ಕೇಳಿಸ್ಕೊಳ್ತೀವಲ್ಲ, ಕೇಳಿಸ್ಕೊಳ್ಳೋಕ್ಕೆ ಈ ಅಡ್ಡಿ ಆತಂಕಗಳು ನಾವು ಇದ್ದದ್ರಲ್ಲಿ ತೊಲಗಿಸ್ಕೊಳ್ಳೋ ಪ್ರಯತ್ನ ಮಾಡೋಣ.